ನಿನ್ನೆ ದಿವಸ ಕಾರಾಗೃಹದಲ್ಲಿ ಭಗವಂತನಾದಂಥ ಕೃಷ್ಣನ ಜನ್ಮ ಆಯಿತು ಅಂತನ್ನೋದನ್ನು ನಾವು ನೋಡಿದ್ವಿ. ಈ ವಸುದೇವನ ಪತ್ನಿಯಾದಂಥ ದೇವಕಿಯಲ್ಲಿ 3 ತಿಂಗಳು ಬಲರಾಮ ಗರ್ಭದಲ್ಲಿದ್ದ. ಆ ಬಳಿಕ ಅವನನ್ನ ಯೋಗ ಮಾಯೆ ವಸುದೇವನ ಮತ್ತೊಬ್ಬನ ಪತ್ನಿಯಾದಂಥ ರೋಹಿಣಿಯ ಗರ್ಭಕ್ಕೆ ಸ್ಥಾನಾಂತರಿಸಿದರು. ಅದಾದ ಬಳಿಕ ಕೃಷ್ಣ ಆಕೆಯ ಗರ್ಭದಲ್ಲಿ, ದೇವಕಿಯ ಗರ್ಭದಲ್ಲಿ ಪ್ರವೇಶಿಸಿ ಬಲರಾಮನ ಬಳಿಕ ಹುಟ್ಟಿದ. ಕೃಷ್ಣ ಗರ್ಭದಲ್ಲಿ ಇದ್ದದ್ದು ಕೇವಲ 7 ಅಥವಾ 7.5 ತಿಂಗಳು ಅಂತ ಪುರಾಣಗಳು ಹೇಳ್ತವೆ. ಹೀಗೆ ಕೃಷ್ಣ ಜನಿಸಿದಂತಹ ಸಂದರ್ಭದಲ್ಲಿ ಅರ್ಧರಾತ್ರಿಯಲ್ಲಿ ಅಭಿಜಿನ್ ಮುಹೂರ್ತ, ಅದಕ್ಕೆ ಜಯಂತಿ ಅಂತ ಕೂಡ ಕರೀತಾರೆ. ಜಯಂತಿ ಅಂದ್ರೆ ಶ್ರಾವಣ ಕೃಷ್ಣಾಷ್ಟಮಿಯ ದಿವಸ ರೋಹಿಣಿ ನಕ್ಷತ್ರ ಇದ್ರೆ ಅದಕ್ಕೆ ಜಯಂತಿ ಅಂತ ಹೆಸರು. ಹಾಗೆ ಆ ಜಯಂತಿ ಇದ್ದಾಗ ಅದನ್ನ ವಿಜಯ ಮುಹೂರ್ತ ಅಂತ ಕೂಡ ಕರೀತಾರೆ, ಬಹಳ ಸುಣ್ಣಗಮವಾದಂತಹ ಮುಹೂರ್ತ. ಹೀಗೆ ಆ ಮುಹೂರ್ತದಲ್ಲಿ ಕೃಷ್ಣ ಜನಿಸಿದ. ಕೃಷ್ಣ ಜನಿಸಿದಾಗ ಹರಿವಂಶ ಹೇಳುವಂತೆ ಸಮುದ್ರಗಳು ಕಂಪಿಸಿದವು, ಸಾಗರಾಹ ಕಂಪಂತ, ಚೇಲುಷ್ಟ ಧರಣೀಧರಾಹ, ದೊಡ್ಡ ದೊಡ್ಡ ಪರ್ವತಗಳು ನಡುಗಿದವು. ಜುಜ್ಜಲುಷ್ಟ ಅಗ್ನಯ ಶಾಂತಾಹ ಜಾಯಮಾನೆ ಜನಾರ್ದನೆ. ಸಾಯಂಕಾಲದ ಹೊತ್ತಿನಲ್ಲಿ ಸಾಮಾನ್ಯವಾಗಿ ಅಗ್ನಿಗಳನ್ನು ಯಾರು ಹೊತ್ತಿರೋದಿಲ್ಲ, ಯಜ್ಞಕುಂಡದಲ್ಲಿ ಯಾಗಶಾಲೆಗಳಲ್ಲಿ ಅಗ್ನಿಯನ್ನು ಯಾರು ಹೊತ್ತಿರೋದಿಲ್ಲ. ಆದರೆ ಅಂತ ಸಾಯಂಕಾಲದ ಸಂದರ್ಭದಲ್ಲಿ, ರಾತ್ರಿಯ ಸಂದರ್ಭದಲ್ಲಿ ಕೃಷ್ಣ ಜನಿಸಿದಾಗ ಅಗ್ನಿಗಳೆಲ್ಲ ತಾವಾಗಿಯೇ ಪ್ರಜ್ವಲಿಸಿದವು. ಮತ್ತೆ ಎಲ್ಲ ಕಡೆ ತಂಪಾದಂತಹ ಗಾಳಿ ಬೀಸ್ತಾ ಇತ್ತು. ಭೂಮಿಯಲ್ಲಿ ಎದ್ದಂತಹ ಧೂಳೆಲ್ಲ ಉಡುಗಿ ಹೋಗಿತ್ತು. ಎಲ್ಲ ಕಡೆ ಪ್ರಶಾಂತವಾದಂತಹ ವಾತಾವರಣ ಇತ್ತು. ಆಕಾಶದಲ್ಲಿ ಒಂದಿನಿತೂ ಮೋಡ ಇರಲಿಲ್ಲ, ಸ್ವಚ್ಛವಾದಂತಹ ವಾತಾವರಣ ಆಕಾಶದಲ್ಲಿ ಇತ್ತು. ಭಾಗವತ ಹೇಳುವಂತೆ ನದಿಗಳು ಮತ್ತು ಸಮುದ್ರದಲ್ಲಿ ಸ್ವಚ್ಛವಾದಂತಹ ನೀರಿತ್ತು. ಸ್ವರ್ಗದಲ್ಲಿ ಎಲ್ಲ ದೇವತೆಗಳು ಸಂತೋಷಪಟ್ಟರು. ದೈತ್ಯರ ಶತ್ರುಗಳಾದಂತಹ ದೇವತೆಗಳ ಮತ್ತು ಋಷಿಗಳ ಮನಸ್ಸಿಗೆ ಅವರ್ಣನೀಯವಾದಂತಹ ಒಂದು ಸಂತೋಷ ಆಯಿತು. ಆ ಸಂದರ್ಭದಲ್ಲಿ ಸ್ವರ್ಗದ ದೇವದುಂದುಭಿಗಳು ಮೊಳಗಿದವು. ಇದೇ ಒಂದು ಸಂದರ್ಭದಲ್ಲಿ ಬೇರೊಂದು ಕಡೆ ಬರುವಂತೆ ಈ ಹರಿವಂಶದಲ್ಲಿ ಹೇಳುವಂತೆ ಯಾರೂ ಬಾರಿಸದೆ ಸ್ವರ್ಗಲೋಕದ ದುಂದುಭಿಗಳು ತಾವಾಗೇ ಶಬ್ದ ಮಾಡಿದವು. ಅದನ್ನ ಯಾರೂ ಬಾರಿಸಲಿಕ್ಕೆ ಹೋಗಲಿಲ್ಲ ಅವಾಗ. ಆದರೂ ಕೂಡ ಆ ದೇವದುಂದುಭಿಗಳು ತಾವಾಗಿಯೇ ಮೊಳಗಿದವು. ಇಂದ್ರ ಆಕಾಶದಿಂದ ಪುಷ್ಪವೃಷ್ಟಿ ಮಾಡಿದ. ಮಹರ್ಷಿಗಳು, ಗಂಧರ್ವರು, ಅಪ್ಸರೆಯರು ಆ ಸಂದರ್ಭದಲ್ಲಿ ನೃತ್ಯ ಮಾಡಿದರು. ಆ ಸಂದರ್ಭದಲ್ಲಿ ನೃತ್ಯ ಮಾಡಿ ಆ ಭಗವಂತನ ಉತ್ಸವವನ್ನ ಸಂಭ್ರಮದಿಂದ ಆಚರಣೆ ಮಾಡಿದರು. ಭಗವಂತನ ಜನ್ಮದ ಉತ್ಸವವನ್ನ ಸಂಭ್ರಮದಿಂದ ಆಚರಣೆ ಮಾಡಿದರು. ಆ ವಸುದೇವನಿಗೆ ಆ ಭಗವಂತನ ದಿವ್ಯವಾದಂತಹ ರೂಪವನ್ನು ನೋಡಿ ಭಯ ಆಯಿತು. ನಿನ್ನೆ ದಿವಸ ನಾನು ಹೇಳಿದೆ, ಚತುರ್ಭುಜಯುಕ್ತನಾಗಿ ಶಂಖಚಕ್ರ ಗಜಗಳನ್ನು ಹಿಡಿದು ವನಮಾಲೆಯನ್ನು ಧರಿಸಿ ಪೀತಾಂಬರವನ್ನು ಉಟ್ಟು ತನ್ನ ಹೃದಯದಲ್ಲಿ ಶ್ರೀವತ್ಸ ಚಿಹ್ನವನ್ನು ಧರಿಸಿ ಆತ ಭಗವಂತ ಕೋಟಿ ಸೂರ್ಯರ ಬೆಳಕಿನಿಂದ ಕೂಡಿದವನಾಗಿ ಆ ಸೆರೆಮನಿಯನ್ನೆಲ್ಲ ಬೆಳಗುತ್ತಾ ಹುಟ್ಟಿದಾಗ ವಸುದೇವನಿಗೆ ಅದು ನಿಶ್ಚಿತ ಆಯಿತು. ತಾನು ಹಿಂದೆ ತಪಸ್ಸು ಮಾಡಿದ್ದು, ತಾನು ಮತ್ತು ತನ್ನ ಪತ್ನಿಯಾದಂಥ ದೇವಕಿ ಇಬ್ರು ಕೂಡ ಭಗವಂತನ ಪುತ್ರತ್ವಕ್ಕಾಗಿ, ಭಗವಂತನೇ ನಮ್ಮ ಮಗನಾಗಿ ಜನಿಸಬೇಕು ಅನ್ನೋ ಕಾರಣಕ್ಕಾಗಿ ಅವ್ರೇನು ತಪಸ್ಸು ಮಾಡಿದ್ರಲ್ಲ, ಆ ತಪಸ್ಸು ಮಾಡಿದ್ದೆಲ್ಲ ಇಲ್ಲಿಗೆ ಸಫಲ ಆಯಿತು ಅಂತ ವಸುದೇವನಿಗೆ ಗೊತ್ತಾಯಿತು. ಗೊತ್ತಾದಾಗ ಅವನು ಏನ್ ಮಾಡಿದ ಅಂದ್ರೆ 10,000 ಆಕಳಗಳನ್ನ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ. ಸೆರೆಮನೆಯಲ್ಲಿದ್ದರಿಂದ ಕೂಡಲೇ ಬ್ರಾಹ್ಮಣರನ್ನು ಸಮೀಪಿಸಿ ಅವರಿಗೆ ಈ 10,000 ಆಕಳಗಳನ್ನ ದಾನ ಮಾಡುವಂತ ಸಾಮರ್ಥ್ಯ ಅವನಿಗೆ ಇರಲಿಲ್ಲ. ಹಾಗಾಗಿ ಆತ ಮನಸ್ಸಿನಿಂದ ಸಂಕಲ್ಪ ಮಾಡಿದ, ಮತ್ತೊಮ್ಮೆ ಅದನ್ನು ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದ. ಸಂಕಲ್ಪ ಮಾಡಿ ವಸುದೇವ ಆ ಭಗವಂತನಿಗೆ ಹೇಳಿದಂತೆ, ನಿನ್ನ ದಿವ್ಯವಾದಂತಹ ರೂಪ ಏನಿದೆ, ಈ ದಿವ್ಯವಾದಂತಹ ರೂಪವನ್ನ ಕೂಡಲೇ ಉಪಸಂಹಾರ ಮಾಡು. ನೀನೇ ಇಲ್ಲಿ ವಿಷ್ಣುವೇ ಹುಟ್ಟಿದ್ದಿ ಅಂತ ಗೊತ್ತಾದರೆ ನಿನ್ನ ವೈರಿಯಾದಂತಹ ಕಾಲನೇಮಿಗೆ, ಕಂಸನಿಗೆ
ಈ ವಿಷಯ ತಿಳಿದು ಅವನು ಕೂಡಲೇ ಮತ್ತೇನಾದರೂ ಕ್ರಮವನ್ನು ತಗೊಳ್ಬಹುದು, ಅಪಾಯ ತಂದೊಡ್ಡಬಹುದು. ಯಾಕೆಂದ್ರೆ ನಿನ್ನ 6 ಜನ ಅಣ್ಣಂದಿರು ಆ ಕಂಸನಿಂದಲೇ ಬಂಡೆ ಕಲ್ಲಿಗೆ ಅಪ್ಪಳಿಸಲ್ಪಟ್ಟು ಸತ್ತು ಹೋದು. ಹೀಗಿರುವಾಗ ನೀನು ಈ ದಿವ್ಯ ರೂಪವನ್ನು ಕೂಡಲೇ ಉಪಸಂಹಾರ ಮಾಡಿಕೋ ಅಂತ ವಸುದೇವ ಕೃಷ್ಣನಿಗೆ ಕಳಕಳಿಯ ವಿನಂತಿ ಮಾಡಿಕೊಂಡ. ಹೀಗೆ ಮಾಡಿದಾಗ ತನ್ನ ತಂದೆಯಾದಂತಹ ವಸುದೇವನ ಆಜ್ಞೆಯಂತೆ ಆ ಚತುರ್ಭುಜಯುಕ್ತವಾದಂತಹ ತನ್ನ ರೂಪವನ್ನ ಕೃಷ್ಣ ಉಪಸಂಹಾರ ಮಾಡಿ ದ್ವಿಭುಜಯುಕ್ತವಾದಂತಹ ಸಾಮಾನ್ಯ ಶಿಶುವಿನಂತೆ ರೂಪವನ್ನ ಅಲ್ಲಿ ತೋರಿಸ್ಕೊಂಡ ಬಳಿಕ ಅವನೇನ್ ಹೇಳಿದ ಅಂದ್ರೆ, ನಿನಗೆ ಅಷ್ಟೊಂದು ಭಯ ಇರೋದಾದ್ರೆ, ಕಂಸನ ಭಯ ಇರೋದಾದ್ರೆ ಕೂಡಲೇ ನನ್ನನ್ನು ಇಲ್ಲಿಂದ ತಗೊಂಡು ಹೋಗಿ ನಂದಗೋಪನ ಸ್ಥಳಕ್ಕೆ ಹೋಗಿ ಅಲ್ಲಿ ಒಂದು ಹೆಣ್ಣು ಶಿಶು ಹುಟ್ಟಿರ್ತದೆ, ಆ ಹೆಣ್ಣು ಶಿಶುವನ್ನು ಇಲ್ಲಿ ತಗೊಂಡು ಬಾ, ನನ್ನನ್ನು ತಗೊಂಡು ಹೋಗಿ ಅಲ್ಲಿ ಬಿಡು ಅಂತ ಈ ರೀತಿಯಾಗಿ ಅವರು ಹೀಗೊಂದು ಹಂಚಿಕೆಯನ್ನು ನಾವು ಮೊದಲೇ ಮಾಡ್ಕೊಂಡಿದ್ದೇವೆ. ಆ ಹಂಚಿಕೆಯನ್ನ, ಆ ಯೋಜನೆಯನ್ನು ಈಗ ನೀನು ಕಾರ್ಯರೂಪಕ್ಕೆ ಅಂತ ಆ ಕೃಷ್ಣ, ಹುಟ್ಟಿದ ಶಿಶು ಕೃಷ್ಣ ತನ್ನ ತಂದೆಯಾದಂತಹ ವಸುದೇವನಿಗೆ ತಿಳಿಸಿದ. ಹೀಗಾದ ಕೂಡಲೇ ಅವನೇನ್ ಮಾಡಿದ ಅಂತ ಹೇಳಿದ್ರೆ, ಕಂಸ ಈ ವಸುದೇವ ಕೂಡಲೇ ಅವನು ಹೇಳಿದಂತೆ ಪ್ರಯಾಣ ಮಾಡಿದ. ಆ ಸೆರೆಮನೆಯಿಂದ ಹೊರಗೆ ಬಂದ, ಕೃಷ್ಣನನ್ನ ತನ್ನ ಮಡಿಲಲ್ಲಿ ಇಟ್ಕೊಂಡು ಸೆರೆಮನೆಯಿಂದ ಹೊರಗೆ ಬಂದ. ಭಗವಂತನ ಮಾಯೆಯಿಂದ ಅಲ್ಲಿ ಸೆರೆಮನೆಯ ಕಾವಲುಗಾರರಿಗೂ ಕೂಡ ವಿಮೋಹಿತರಾಗಿದ್ದರಿಂದ ಯಾರೂ ಕೂಡ ವಸುದೇವನನ್ನಾಗ್ಲಿ ಅವನ ಕೈಯಲ್ಲಿರುವಂತಹ ಆ ನವಜಾತ ಶಿಶುವನ್ನಾಗ್ಲಿ ಗಮನಿಸಲಿಕ್ಕೆ ಸಮರ್ಥರಾಗಲಿಲ್ಲ. ಹಾಗಾಗಿ ಅವನು ಅದನ್ನ ಕೂಡಲೇ ಸೆರೆಮನೆಯಿಂದ ಹೊರಗೆ ತಗೊಂಡು ಬಂದ. ಸೆರೆಮನೆಯಿಂದ ಹೊರಗೆ ತಗೊಂಡುಕೊಂಡು ನಂದಗೋಕುಲಕ್ಕೆ ಬಂದ ಅಂತ ನಾವೆಲ್ಲ ಪ್ರಸಿದ್ಧವಾದಂಥ ಕಥೆಯನ್ನು ಕೇಳ್ತೇವೆ. ಆದ್ರೆ ಅಲ್ಲಿ ವ್ಯತ್ಯಾಸ ಏನಿದೆ ಅಂದ್ರೆ, ಅವನು ನಂದಗೋಕುಲಕ್ಕೆ ಬರಲಿಲ್ಲ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ನಂದಗೋಪ ಮತ್ತು ಅವನ ಪತ್ನಿಯಾದಂತಹ ಯಶೋದೆ ಅವರು ನಂದಗೋಕುಲದಲ್ಲಿ ಇರಲಿಲ್ಲ. ಮಥುರೆ ಮತ್ತು ಈ ನಂದಗೋಕುಲ ಇವೆರಡಕ್ಕೂ ಸುಮಾರು 4 ಮೈಲಿನ ಅಂತರ ಇದೆ. ಅವುಗಳ ನಡುವೆ ಅಂದ್ರೆ ಸುಮಾರು 2 ಮೈಲಿನ ಅಂತರದಲ್ಲಿ ಮಥುರೆಗೆ 2 ಮೈಲ್ ಈ ಕಡೆ ಮತ್ತು ನಂದಗೋಕುಲಕ್ಕೆ 2 ಮೈಲ್ ಆ ಕಡೆ ನಡುವೆ ಯಮುನಾ ನದಿ ಇದೆ. ಆ ಯಮುನಾ ನದಿ ತೀರದಲ್ಲಿ ಈ ನಂದಗೋಪ ಮತ್ತು ಅವನ ಪತ್ನಿಯಾದಂತಹ ಯಶೋದೆ ಇವರೆಲ್ಲರೂ ಕೂಡ ಬೀಡು ಬಿಟ್ಟಿದ್ರು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ನಾವು ಕಥೆಯನ್ನು ನೋಡ್ತೇವೆ. ಯಾಕಾಗಿ ಬೀಡು ಬಿಟ್ಟಿದ್ರು ಅಂದ್ರೆ, ಈ ನಂದಗೋಪನು ಕೂಡ ವಸುದೇವನಂತೆ ಒಬ್ಬ ಖಂಡಾಧಿಪತಿಯಾಗಿದ್ದ. ತನ್ನ ಪ್ರದೇಶದಲ್ಲಿ ಅವನು ಕರವನ್ನು ಸಂಗ್ರಹ ಮಾಡಿ ದೊರೆಯಾದಂತಹ ಕಂಸನಿಗೆ ಆ ಕರವನ್ನ ಮೇಲಿಂದ ಮೇಲೆ ಕೊಟ್ಟು ಬರುವುದು ಅವನ ಕರ್ತವ್ಯ ಆಗಿತ್ತು. ಹಾಗಾಗಿ ಅವನು ಕಂಸನ ಸಾಮ್ರಾಜ್ಯಕ್ಕೆ ಹೊರಟಿದ್ದ, ಕಂಸನ ಸಾಮ್ರಾಜ್ಯದ ರಾಜಧಾನಿಗೆ ಹೊರಟಿದ್ದ. ತುಂಬು ಗರ್ಭಿಣಿ ಆದಂತಹ ಯಶೋಧೆಯನ್ನು ಕೂಡ ಕರ್ಕೊಂಡೇ ಹೊರಟಿದ್ದ ಆ ಸಂದರ್ಭದಲ್ಲಿ. ಆದ್ರೆ ಆ ಸಂದರ್ಭದಲ್ಲಿ ಆ ಯಶೋಧೆಗೆ ಪ್ರಯಾಣ ಹಿತಕರ ಆಗ್ಲಿಕ್ಕಿಲ್ಲ ಅಂತ ಭಾವಿಸಿಕೊಂಡು ಅವನು ಸುಮಾರು 1 ರಿಂದ 2 ತಿಂಗಳು ಆ ಯಮುನಾ ನದಿ ತೀರದಲ್ಲೇ ಒಂದು ಶಿಬಿರವನ್ನು ಹಾಕೊಂಡಿದ್ದ, ಒಂದು ತಾತ್ಕಾಲಿಕವಾದಂತಹ ಬಿಡಾರವನ್ನು ಹಾಕೊಂಡಿದ್ದ. ಹಾಗಾಗಿ ಕೃಷ್ಣ ಮತ್ತು ವಸುದೇವ ಆ ನಡರಾತ್ರಿಯಲ್ಲಿ ಬಂದದ್ದು ಅವರು ಈ ನಂದಗೋಕುಲಕ್ಕೆ ಪೂರ್ಣವಾಗಿ ಬರಲಿಲ್ಲ, ಯಮುನಾ ನದಿ ತೀರಕ್ಕೆ ಬಂದರು. ಯಮುನಾ ನದಿ ತೀರಕ್ಕೆ ಬರುವಾಗ ಆ ಯಮುನಾ ನದಿ ಅವರಿಗೆ 2 ಭಾಗವಾಗಿ ದಾರಿ ಮಾಡಿಕೊಟ್ಟಿದ್ರಿಂದ ಆ ಶಿಬಿರಕ್ಕೆ ವಸುದೇವ ತನ್ನ ಮಗುವಾದಂತಹ ಕೃಷ್ಣನನ್ನು ಕರ್ಕೊಂಡು ಬಂದು ಆ ಶಿಬಿರದಲ್ಲಿ ಒಂದು ತಲ್ಪದ ಮೇಲೆ ಯಶೋಧೆ ಮಲ್ಕೊಂಡಿದ್ದಂತಹ ಯಶೋಧೆಯ ಪಕ್ಕದಲ್ಲಿ ಆ ಹೆಣ್ಣು ಮಗುವಿತ್ತು. ಪೂರ್ವ ಸೂಚನೆಯಂತೆ ಹೆಣ್ಣು ಮಗುವನ್ನು ಅಲ್ಲಿ ಇರಿಸಿ ಆ ಹೆಣ್ಣು ಮಗುವನ್ನು ತಾನು ತೆಗೆದುಕೊಂಡು ತಾನು ತಂದಿದ್ದಂತಹ ಗಂಡು ಮಗುವನ್ನು ಅಲ್ಲಿಟ್ಟು ತಾನು ಬಂದಷ್ಟೇ ವೇಗವಾಗಿ ಮಥುರೆ ಕಡೆಗೆ ಸಾಗಿ ಹೋಗಿಬಿಟ್ಟ ಆ ರಾತ್ರಿ ಹೊತ್ತಿನಲ್ಲೇ. ಆ ಸೆರೆಮನೆಗೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಆ ಸಮಯದಲ್ಲಿ ಬಂದಿದ್ರು. ಕೃಷ್ಣನ ಜನ್ಮವಾದಂತಹ ಸಂದರ್ಭದಲ್ಲಿ ಆ ಜನನ ಉತ್ಸವವನ್ನ ಆಚರಣೆ ಮಾಡುವುದಕ್ಕಾಗಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಸೆರೆಮನೆಗೆ ಬಂದಿದ್ರು ಅಂತ ಈ ಭಾಗವತದಲ್ಲಿ ಮಾಹಿತಿ ಇದೆ. ಅಲ್ಲಿ ಮುಚ್ಚಿದಂತಹ ಹೆಬ್ಬಾಗಿಲುಗಳೆಲ್ಲವೂ ಕೂಡ ತಮ್ಮಷ್ಟಕ್ಕೆ ತಾವೇ ತೆರೆಕೊಂಡು, ಹೇಗೆ ತಮ್ಮಷ್ಟಕ್ಕೆ ತಾವೇ ತೆರೆಕೊಂಡು ಅಂದ್ರೆ ಸೂರ್ಯನಿಗೆ ಎದುರಾದಂತೆ ಕತ್ತಲೆಯಂತೆ. ಸೂರ್ಯ ಉದಯಿಸಿದ್ರೆ ಕತ್ತಲೆಯನ್ನು ಮತ್ತೆ ಕರಗಿಸ್ಲಿಕ್ಕೆ ಯಾರು ಬರಬೇಕಾಗಿಲ್ಲ, ಕತ್ತಲೆಯನ್ನು ಕೈಯಿಂದ ದಬ್ಲಿಕ್ಕೆ ಯಾರು ಬರಬೇಕಾಗಿಲ್ಲ. ತಾನಾಗಿ
ಭಗವಂತ ಅನ್ನುವಂಥ ಸೂರ್ಯ ಅಲ್ಲಿ ಜನಿಸಿದಾಗ ಆ ಭಗವಂತನ ತೆಗೆದುಕೊಂಡು ಅವನು ಹೊರಟ್ರೆ ಹೆಬ್ಬಾಗಿಲುಗಳು ತಾನೇ ತೆರೆಕೊಂಡ್ಬಿಟ್ಟು ಜನಸಂಚಾರಕ್ಕೆ ಅವಕಾಶ ಇಲ್ಲದಂತೆ ಎಲ್ಲ ವ್ಯವಸ್ಥೆ ಆಗಿತ್ತು ಅವಾಗ. ಹೇಗೆ ವ್ಯವಸ್ಥೆ ಆಗಿತ್ತಂದ್ರೆ ಮೋಡಗಳು ಮೆಲ್ಲನೆ ಮಳೆ ಕರಿತಾ ಇದ್ವು. ಭಾಗವತ ಹೇಳುವಂತೆ ಮೋಡಗಳು ಮಳೆ ಕರಿತಾ ಇದ್ದುದರಿಂದ ಸಾಮಾನ್ಯವಾಗಿ ಯಾರೂ ಅರ್ಧರಾತ್ರಿಯಲ್ಲಿ ಸಂಚಾರ ಮಾಡೋದಿಲ್ಲ. ಯಾರಾದ್ರೂ ಕೆಲವರು ಸಂಚಾರ ಮಾಡೋರಿದ್ರು ಕೂಡ ಅವರು ಆ ಮಳೆ ಬರ್ತಾ ಇದ್ರಿಂದ ಎಲ್ಲರೂ ತಮ್ಮ ಮನೆಯಲ್ಲಿ ಬೆಚ್ಚಿಗೆ ಕೂತ್ಕೊಂಡ್ಬಿಟ್ಟಿದ್ರು. ಅಂತೂ ಈ ವಸುದೇವ ಆ ಶಿಶುವಾದಂಥ ಕೃಷ್ಣನ ಹೊರಗೆ ತೆಗೆದುಕೊಂಡು ಬರುವಾಗ ಯಾರೂ ಅದನ್ನು ಗಮನಿಸದಂತೆ ಸಕಲ ರೀತಿಯಾದಂತಹ ವ್ಯವಸ್ಥೆ ಆಗಿತ್ತು. ಯೋಗ ಮಾಯೆ ತಾನಾಗಿಯೇ ಆ ಎಲ್ಲ ದ್ವಾರಪಾಲಕರು ಅಲ್ಲಿದ್ದಂಥ ಜನರೆಲ್ಲರೂ ಅವರೆಲ್ಲರ ಮನಸ್ಸನ್ನು ಸಮುಗ್ಧಗೊಳಿಸಿಬಿಟ್ಟಿದ್ಲು. ಹಾಗಾಗಿ ಎಲ್ಲರೂ ಕೂಡ ತಮ್ಮ ಮೈಯಲ್ಲಿ ಎಚ್ಚರವನ್ನೇ ಕಳ್ಕೊಂಡಿದ್ರು. ಯಾರಿಗೂ ಏನಾಗ್ತಿದೆ ಅಂತಂದ್ರೆ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿ ಸಣ್ಣದಾಗಿ ಮಳೆ ಬರ್ತಾ ಇತ್ತು ಅಂತ ನಾವು ಕೇಳಿದ್ವಲ್ಲ, ಆ ಬರ್ತಿದ್ದಂಥ ಮಳೆ ಜನಸಾಮಾನ್ಯರಿಗೆ ಅಡಚಣೆ ಮಾಡುವಂತೆ ಇತ್ತು. ಅವರು ಹೊರಗೆ ಬಂದು ಈ ವೃತ್ತಾಂತವನ್ನು ಗಮನಿಸದೇ ಇರುವಷ್ಟು ವ್ಯವಸ್ಥೆ ಇತ್ತು. ಆಗ ಶಿಶುವಾದಂಥ ಭಗವಂತನಿಗೆ ಆ ಮಳೆಯಿಂದ ತೊಂದರೆ ಆಗಬಾರ್ದಲ್ಲ, ಅದಕ್ಕಾಗಿ ಸ್ವಯಂ ಆದಿಶೇಷ ಅಲ್ಲಿಗೆ ಬಂದು ತನ್ನ 1000 ಹೆಡೆಗಳನ್ನ ಬಿಡಿಸಿ ಆ ಭಗವಂತನ ಮೇಲೆ ನೀರು ಬೀಳದಂತೆ ವ್ಯವಸ್ಥೆ ಮಾಡಿದ, ತನ್ನ ಸೇವೆಯನ್ನು ಸಲ್ಲಿಸಿದ ಮತ್ತು ವಸುದೇವನನ್ನು ಹಿಂಬಾಲಿಸಿದ. ವಸುದೇವ ಎಲ್ಲಿ ತನಕ ಹೋದ್ನೋ ಅಲ್ಲಿ ತನಕ ಹಿಂಬಾಲಿಸಿದ ಅಂತ ನಾವು ಕಥೆಯನ್ನು ನೋಡ್ತೇವೆ. ಯಮುನಾ ನದಿ ತುಂಬ ಹರಿತಾಯಿತ್ತು, ಯಾಕಂದ್ರೆ ಅದು ಶ್ರಾವಣ ಮಾಸ, ಮಳೆಗಾಲದ ಭರ್ತಿ ಸಮಯ. ಆ ಸಂದರ್ಭದಲ್ಲಿ ಯಮುನಾ ನದಿ ತುಂಬಿ ಹರಿತಾ ಇತ್ತು. ಅಗಾಧವಾದಂತಹ ದೊಡ್ಡ ದೊಡ್ಡ ಅಲೆಗಳಿದ್ದವು. ಆಗ ಇಂಥ ಸಂದರ್ಭ ಬಂದಾಗ ಹಿಂದೆ ಸಮುದ್ರರಾಜ ಶ್ರೀರಾಮಚಂದ್ರನಿಗೆ ಲಂಕೆಗೆ ಹೋಗ್ಲಿಕ್ಕೆ ದಾರಿ ಮಾಡಿಕೊಟ್ನಲ್ಲ, ಅಲ್ಲಿ ಸಮುದ್ರ ತೀರಕ್ಕೆ ವರುಣ ಬಂದು ನನ್ನ ಮೇಲೆ ಸೇತುವೆಯನ್ನು ಕಟ್ಟಿರಿ, ನಾನು ನಿಮಗೆ ಎಲ್ಲ ಥರದ ಅನುಕೂಲ ಮಾಡಿಕೊಡ್ತೇನೆ ಅಂತ ವರುಣ ತಾನಾಗಿ ಒಂದು ಆಶ್ವಾಸನೆ ಕೊಟ್ಟಿದ್ನಲ್ಲ, ಅದರಂತೆ ಈ ಯಮುನಾ ನದಿ ದೇವತೆ ಮತ್ತು ಜಲರಾಜನಾದಂತಹ ವರುಣ ಇವರೆಲ್ಲಿಗೂ ಕೂಡ ಯಮುನಾ ನದಿ ತಾನಾಗಿ ಆ ವಸುದೇವನಿಗೆ ದಾರಿ ಮಾಡಿಕೊಡ್ತು. ಯಾವುದೇ ಕಷ್ಟ ಇಲ್ಲದೆ ಆ ಯಮುನಾ ನದಿಯನ್ನು ದಾಟಿ ನಂದಗೋಕುಲಕ್ಕೆ ಬಂದ ಅಂತ ಭಾಗವತ ಹೇಳ್ತದೆ. ಹರಿವಂಶವು ನಂದಗೋಕುಲಕ್ಕೆ ಬಂದ ಅಂತ ಹೇಳ್ತದೆ. ಆಗ ಅವನು ನಂದಗೋಕುಲಕ್ಕೆ ಬರಲಿಲ್ಲ. ಆ ತಾತ್ಕಾಲಿಕವಾಗಿ ಅಲ್ಲಿ ನಿರ್ಮಾಣವಾಗಿದ್ದಂಥ ಒಂದು ಶಿಬಿರಕ್ಕೆ ಬಂದು ತನ್ನ ಪಟ್ಟಣಕ್ಕೆ ಬಂದು ಹಿಂದಿನಂತೆ ಸೆರೆಮನೆಗೆ ಹೋಗಿಬಿಟ್ಟ. ಸೆರೆಮನೆಯಲ್ಲಿ ಹೋಗಿಬಿಟ್ಟಂತೆ ತಾನಾಗೆ ಮತ್ತೆ ಕಂಸ ತನಗೆ ತೊಡಿಸಿದಂಥ ಬೇಡಿ ಇತ್ತಲ್ಲ, ಕೈಗೆ ಕಾಲಿಗೆಲ್ಲ ಬೇಡಿ ತೊಡಿಸಿಬಿಟ್ಟಿದ್ದ ಕಂಸ ಈ ವಸುದೇವ ದೇವಕಿಯರಿಗೆ, ಇವರೆಲ್ಲೂ ತಪ್ಪಿಸ್ಕೊಂಡು ಹೋಗಬಾರ್ದು ಅಂತ ಹೇಳಿ. ಹಾಗಾಗಿ ಆ ಬೇಡಿಯನ್ನು ಮತ್ತೆ ತಾನಾಗೆ ತೊಟ್ಕೊಂಡು ಕೃಷ್ಣನ ಜನನ ಆದ ಬೇಡಿ ತಾನಾಗಿಯೇ ಸಡಿಲ್ ಆಗಿದ್ದು ಅಂತ ಇದೆ ಅಲ್ಲಿ. ಆ ಸಡಿಲವಾಗಿದ್ದಂಥ ಬೇಡಿಗಳನ್ನ, ಆ ಸಂಕೋಲೆಗಳನ್ನ ಮತ್ತೆ ತಾನಾಗಿ ಇವನು ತೊಟ್ಕೊಂಡು ಯಥಾವತ್ತಾಗಿ ಅಲ್ಲೇ ಕೂತ್ಕೊಂಡ್ಬಿಟ್ಟ ತನ್ನ ಜಾಗದಲ್ಲಿ. ನನ್ನನ್ನು ನಂದನ ಮನೆಗೆ ಕರ್ಕೊಂಡು ಹೋಗು ಅಂತ ಅಷ್ಟೇ ಕೃಷ್ಣ ಹೇಳಿದ. ನಂದ ಗೋಕುಲಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿಲ್ಲ. ನಂದ ಈ ಸಮಯದಲ್ಲಿ ಎಲ್ಲಿದ್ದಾನೋ, ನಂದ ಗೋಕುಲ ಈ ಸಮಯದಲ್ಲಿ ಎಲ್ಲಿದ್ದಾನೋ ಅಲ್ಲಿ ಕರ್ಕೊಂಡು ಹೋಗು ಅಂತ ಅಷ್ಟೇ ಹೇಳಿದ. ನಯಸ್ವಮಾಂ ನಂದ ಗೃಹಾನ್, ನಂದನ ಮನೆಗೆ ಕರ್ಕೊಂಡು ಹೋಗು. ನಂದನ ಮನೆಗೆ ಅನ್ನೋದಕ್ಕಿಂತ ಗೃಹಾನ್ ಅಂತ ಅಲ್ಲಿ ದ್ವಿತೀಯಾವಿಭಕ್ತಿ ಬಹುವಚನದ ಪ್ರಯೋಗ ಇದೆ. ದ್ವಿತೀಯಾವಿಭಕ್ತಿ ಬಹುವಚನದ ಪ್ರಯೋಗ ಏನು ಅಂತಂದ್ರೆ, ಮನೆ ಅಂದ್ರೆ ಒಂದೇ ಇರ್ತದೆ ಮತ್ತು ಅದು ಪುಲ್ಲಿಂಗದಲ್ಲಿ ಇರ್ತದೆ. ಇನ್ನು ನಪುಂಸಕಲಿಂಗ ಶಬ್ದ ಮನೆ ಅಂತದ್ದು. ಇಲ್ಲಿ ಗೃಹಾನ್ ಅಂತ ಹೇಳಿ ಪುಲ್ಲಿಂಗ ಶಬ್ದವನ್ನ ಅದು ದ್ವಿತೀಯಾವಿಭಕ್ತಿ ಬಹುವಚನವನ್ನು ಪ್ರಯೋಗ ಮಾಡಿದೆ. ಆ ವ್ಯಾಕರಣದ ಅಂಶವನ್ನು ಗಮನಿಸಿದರೆ ಗೃಹ ಅಂದ್ರೆ ಅಲ್ಲಿ ಗೃಹಿಣಿ ಮುಚ್ಚತೆ. ನಂದನ ಗೃಹಿಣಿ ಇದ್ದಾಳಲ್ಲ, ನಂದನ ಮನೆ ಬೆಳಗಿದಂತ ಶ್ರೀಮತಿ ಇದ್ದಾಳಲ್ಲ ಯಶೋದೆ, ಆಕೆ ಹತ್ರ ನಾನು ಕರ್ಕೊಂಡು ಹೋಗು. ನಂದ ಗೋಕುಲಕ್ಕೆ ನೀನು ಹೋಗ್ಬೇಕಾಗಿಲ್ಲ, ಆಕೆ ಎಲ್ಲಿದ್ದಾಳೋ ನೋಡು ಅಲ್ಲಿ ಕರ್ಕೊಂಡು ಹೋಗು ಅಂತ ನಂದ ಗೃಹಾನ್ ಅಂತ ಗೃಹ ಶಬ್ದವನ್ನ ಪುಲ್ಲಿಂಗದಲ್ಲಿ ದ್ವಿತೀಯಾವಿಭಕ್ತಿ ಬಹುವಚನದಲ್ಲಿ ಪ್ರಯೋಗ ಮಾಡಿ ನಂದನ ಶ್ರೀಮತಿ ಹತ್ರ ಕರ್ಕೊಂಡು ಹೋಗು ಅಂತ ಅಲ್ಲೊಂದು ಅರ್ಥ ಸೂಚಿತ ಆಗ್ತದೆ ಅಂತ ನನ್ನ ಭಾವನೆ. ವ್ಯಾಖ್ಯಾನದಲ್ಲಿ ಹಾಗೇನು ಬರಲಿಲ್ಲ, ಆದರೂ ಆ ಪುಲ್ಲಿಂಗ ಶಬ್ದ ಪ್ರಯೋಗ ಮಾಡಿರೋದು ನೋಡಿ ಹಾಗೆ ಅನಿಸ್ತದೆ ಅಂತ ನಂದು ಒಂದು ಆಲೋಚನೆ ಆಗಿದೆ. ಅದೇ ಸಂದರ್ಭದಲ್ಲಿ ಆ ದುರ್ಗಾದೇವಿ ಕೂಡ ಅಲ್ಲಿ ದುರ್ಗಾ ಎಂಬ ಹೆಸರಿನಿಂದ ಜನಿಸಿದ್ಲು. ವಸುದೇವನ ಪತ್ನಿಯಾದಂತಹ ದೇವಕಿಯ ಹೊಟ್ಟೆಯಲ್ಲಿ ಕೃಷ್ಣ ಜನಿಸಿದಾಗಲೇ ದುರ್ಗಾದೇವಿ ಕೂಡ ಆ ಯಶೋದೆಯ ಹೊಟ್ಟೆಯಲ್ಲಿ ಜನಿಸಿದ್ದು ದುರ್ಗಾ ಎಂಬ ಹೆಸರಿನಿಂದ. ದುರ್ಜ್ಞೇಯತ್ವಾತ್ ದುಃಖದತ್ವಾತ್ ದುಷ್ಟಾಪ್ತತ್ವಾತ್ ದುರ್ಜನೈಹಿ. ಆಕೆಗೆ ದುರ್ಗಾ ಅಂತ ಯಾಕೆ ಹೆಸರು ಅಂದ್ರೆ, ದುರ್ ಅಂದ್ರೆ ಕಷ್ಟ ಅಂತ ಅರ್ಥ, ಗ ಅಂದ್ರೆ ತಲುಪುವಂಥವ್ರು ಅಂತ ಅರ್ಥ. ಅವಳನ್ನ ಸುಲಭವಾಗಿ ಯಾರಿಗೂ ತಲುಪಲಿಕ್ಕೆ ಆಗೋದಿಲ್ಲ, ಅವಳು ನೋಡ್ಲಿಕ್ಕೂ ಆಗೋದಿಲ್ಲ, ಅವಳನ್ನು ತಲುಪಲಿಕ್ಕೂ ಆಗೋದಿಲ್ಲ, ಅವಳನ್ನು ತಿಳ್ಕೊಳ್ಳಿಕ್ಕೂ ಆಗೋದಿಲ್ಲ. ಹಾಗಾಗಿ ಅವಳಿಗೆ ದುರ್ಗಾ ಅಂತ ಹೆಸರು. ಹೀಗೆ ದುರ್ಗಾ ಎಂಬ ಹೆಸರಿನಂಥ
ಆಕೆಯು ಕೂಡ ಅಲ್ಲಿ ಜನಿಸಿದ್ದಳು. ಅಲ್ಲಿ ಜನಿಸಿದಂಥವಳನ್ನ ಈ ವಸುದೇವ ತನ್ನ ಮಡಿಲಲ್ಲಿ ತಾನಿಟ್ಕೊಂಡ ಕೃಷ್ಣನನ್ನ ಅಲ್ಲಿ ಮಲಗಿಸಿ ಅವಳನ್ನ ತಿರುಗಿ ತನ್ನ ಸೆರೆಮನೆಗೆ ಕರ್ಕೊಂಡು ಬಂದ. ಇಲ್ಲೊಂದು ಅಂಶವನ್ನು ಏನು ಗಮನಿಸ್ಬೇಕಂದ್ರೆ, ದೇವಕಿಗೆ ಮತ್ತು ಯಶೋದೆಗೆ ಇವೆಲ್ಲ ಘಟನೆಗಳು ಗೊತ್ತಿರಲಿಲ್ಲ. ರಾತ್ರಿ ಯಾವಾಗೋ ಒಂದು ಮಗು ಹುಟ್ಟಿತ್ತು ಆ ಯಶೋದೆಗೆ, ದೇವಕಿಗೂ ರಾತ್ರಿಯ ಮಗು ಹುಟ್ಟಿತ್ತು. ಶ್ರಾವಣ ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ಇನ್ನೂ ರಾತ್ರಿ ಪೂರ್ಣ 12 ಗಂಟೆ ಆಗೋಕ್ಕಿಂತ ಮೊದಲೇ ಕೃಷ್ಣ ಹುಟ್ಟಿದ. ಶ್ರಾವಣ ಕೃಷ್ಣ ಪಕ್ಷದ ನವಮಿಯ ದಿವಸ ಅಂದ್ರೆ ಕೆಲವೊಂದು 4-5 ನಿಮಿಷದ ಅಂತರಗಳಲ್ಲಿ ಆ ದುರ್ಗೆ ಹುಟ್ಟಿರಬೇಕು. ಹೀಗೆ ಅಂತರ ಇರೋದ್ರಿಂದ ಆ ದೇವಕಿಗೆ ತನಗೆ ಹುಟ್ಟಿದಂತ ಮಗು ಕೃಷ್ಣ ಅದು ಗಂಡು ಮಗು ಅಂತ ಗೊತ್ತಿತ್ತು. ಆದ್ರೆ ಯಶೋದೆಗೆ ತನಗೂ ಹೆಣ್ಣು ಮಗು ಅಂತ ಗೊತ್ತಿತ್ತು, ಹುಟ್ಟಿದ ಹೆಣ್ಣು ಮಗು ಅಂತ. ಆದ್ರೆ ಬೆಳಿಗ್ಗೆ ಎದ್ದು ನೋಡುವ ಹೊತ್ತಿಗೆ ಅಲ್ಲಿ ಗಂಡು ಮಗು ಇತ್ತಲ್ಲ, ಹಾಗಾಗಿ ಅವಳಿಗೆ ಏನೋ ಭ್ರಾಂತಿ ಬಂದಂಗಾಯ್ತು. ಇದೇನು ರಾತ್ರಿ ಹೆಣ್ಣು ಮಗು ಅಂತ ತಿಳ್ಕೊಂಡಿದ್ನಲ್ಲ, ಈಗ ಗಂಡು ಮಗು ಇದೆಯಲ್ಲ. ಆದ್ರೆ ರಾತ್ರಿ ಹೊತ್ತಿನಲ್ಲಿ ನಿದ್ದೆ ಮತ್ತು ಬಳಲಿಕೆಯಿಂದ ನನಗೆ ಏನೋ ಗೊತ್ತಾಗಿರ್ಲಿಕ್ಕಿಲ್ಲ, ಗಂಡು ಮಗುವೇ ಇದ್ದಿರ್ಬೇಕು, ಇದು ತನ್ನದೇ ಮಗು ಅಂತ ಅವಳು ತಿಳ್ಕೊಂಡ್ಲು. ಮತ್ತು ಈ ವ್ಯತ್ಯಾಸ ಆದ ಸಂಗತಿ ಅವಳಿಗೆ ಗೊತ್ತಿರಲಿಲ್ಲ. ದೇವಕಿಗೆ ಗೊತ್ತಿತ್ತು, ವಸುದೇವನಿಗೆ ಗೊತ್ತಿತ್ತು, ಮತ್ತು ಈ ಸಂಗತಿ ನಂದಗೋಪನಿಗೆ ಗೊತ್ತಿತ್ತು. ನಂದಗೋಪನಿಗೆ ಈ ವಿಷಯ ಗೊತ್ತಿತ್ತು ಅಂತ ಆ ಕಥೆಯನ್ನು ನೋಡ್ತೀವಿ. ಹಾಗಾಗಿ ವಸುದೇವ ಆ ಬುಟ್ಟಿಯಲ್ಲಿ ಕೃಷ್ಣನ ಇಟ್ಕೊಂಡು ನಂದಗೋಪನ ಬಿಡಾರಕ್ಕೆ ಹೋದ ಕೂಡಲೇ ಅಲ್ಲಿ ಅವನು ಬಾಗಿಲು ಬಡಿಯಲಿಲ್ಲ ಅಂತ ಯಾವುದೋ ಒಂದು ಕಾದಂಬರಿಯಲ್ಲಿ ಮತ್ತು ಈ ದೂರದರ್ಶನ ಧಾರಾವಾಹಿಯಲ್ಲಿ ನೋಡಿದ್ ನಂಗೆ ನೆನಪು. ಬಾಗಿಲು ಬಡಿಲಿಲ್ಲ. ಈ ವಸುದೇವ ಬುಟ್ಟಿಯಲ್ಲಿ ಇಟ್ಕೊಂಡು ಕೃಷ್ಣನನ್ನು ಬುಟ್ಟಿಯಲ್ಲಿ ಇಟ್ಕೊಂಡು ಅಲ್ಲಿ ಹೋದ ಕೂಡಲೇ ನಂದ ಬಾಗಿಲಿನ ತರ ತಾನಾಗಿ ಬಂದ. ಅವನಿಗೆ ಅದು ಗೊತ್ತಿತ್ತು. ಅವರು 3 ಜನರು ಕೂಡ ಮಾಡಿಕೊಂಡದ್ದು ಒಂದು ಹಂಚಿಕೆ ಅದು. ಹಾಗಾಗಿ ಅವರಿಗೆ ಅದು ಗೊತ್ತಿತ್ತು ಅಂತ ಈ ಒಂದು ನಂದನಿಗೆ ಎಲ್ಲವೂ ಗೊತ್ತಿತ್ತು ಅಂತ ವಾಯು ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣ ಅದರಲ್ಲಿ ಬರುವಂತಹ ಕೆಲವು ಮಾಹಿತಿಗಳ ಪ್ರಕಾರ ನಾವು ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ನಂದನಿಗೆ ಅದೊಂದು ಅಚ್ಚರಿಯ ಸಂಗತಿ ಅಲ್ಲ. ನಂದನ ಪತ್ನಿಗೆ ಮಾತ್ರ ಅದೊಂದು ಅಚ್ಚರಿಯ ಸಂಗತಿ. ಬೆಳಗ್ಗೆ ಎದ್ದು ನೋಡ್ತಾಳೆ ಗಂಡು ಮಗು, ರಾತ್ರಿ ಇದ್ದದ್ದು ಹೆಣ್ಣು ಮಗು, ಅವಳಿಗಷ್ಟೇ ಅದು ಆಶ್ಚರ್ಯ. ದೇವಕಿಯ 7ನೇ ಗರ್ಭ ಇತ್ತಲ್ಲ, ಬಲರಾಮ ಇದ್ನಲ್ಲ, ಆತ ಗರ್ಭಸ್ರಾವ ಆಗಿದ್ದು ಜನರಿಗೆಲ್ಲರಿಗೂ ಗೊತ್ತಿತ್ತು. ಆಮೇಲೆ ಮತ್ತೊಮ್ಮೆ ಆಕೆ 8ನೇ ಬಾರಿ ಗರ್ಭಿಣಿ ಆಗಿದ್ದು ಎಲ್ಲರಿಗೂ ಗೊತ್ತಿತ್ತು. ಆ 8ನೇ ಬಾರಿ ಆಕೆ ಗರ್ಭಿಣಿ ಆದಾಗ ಹುಟ್ಟುವ ಮಗುವನ್ನ ಜನರು ಎಲ್ಲರೂ ಕಾಯ್ತಾ ಇದ್ರು ಮತ್ತು ಯಥಾ ಪ್ರಕಾರ ಕಂಸನ ಕಾಯ್ತಿದ್ದ, ಅದನ್ನು ಕೊಂದು ಬಿಡಬೇಕು ಅಂತೇಳಿ. ಬೆಳಿಗ್ಗೆ ಹೆಚ್ಚಿಗೆ ಬಂದು ನೋಡಿದಾಗ ಆ ಕಂಸ ಅಲ್ಲಿ ಬಂದು ನೋಡ್ತಾನೆ, ಅವನಿಗೆ ಸುದ್ದಿ ತಲುಪಿತು. ಬಂದು ನೋಡೋದಕ್ಕಿಂತ ಮೊದಲು ಆ ಕಾರಾಗೃಹದ ಭಟರು ಏನಿರ್ತಾರೆ ಅವರು ಕಂಸನಿಗೆ ಹೋಗಿ ಸುದ್ದಿ ತಲುಪಿಸಿದ್ರು. ಸುದ್ದಿ ತಲುಪಿಸಿದ ಕೂಡಲೇ ಅವನು ಓಡಿ ಬಂದ ಕೆರೆಮನೆಗೆ. 8ನೇ ಮಗು ನನ್ನ ಕೊಂದು ಬಿಡ್ತದೆ, ಇನ್ನೊಂದನ್ನ ಸಂಹಾರ ಮಾಡಿಬಿಟ್ರೆ ನಾನು ನಿಷ್ಕಂಟಕನಾಗ್ತೀನಿ, ನನಗೆ ಯಾವ ತೊಂದರೆ ಇಲ್ಲ ಅಂತ ಭಾವಿಸಿ ಅವನು ಓಡಿ ಬಂದ. ಓಡಿ ಬಂದಾಗ ಎಂತ ಮಗು ಹುಟ್ಟಿದ ಕೂಡಲೇ ಕೊಡಿ, ಇಲ್ಲ ನಾನು ಹೊಸಕ್ಕೆ ಕೊಡಿ ಅಂತ ಗರ್ಜನೆ ಮಾಡಿದ. ದೇವಕಿಗೆ ಮತ್ತು ಆ ಶಿಶುವನ್ನು ನೋಡ್ಲಿಕ್ಕೆ ಬೇರೆ ಸ್ತ್ರೀಯರು ಬಂದಿದ್ರು. ಕೆಲವರು ದೇವಕಿಗೆ ಹೆಣ್ಣು ಮಗು ಹುಟ್ಟೆ ಅಂತ ಗೊತ್ತಾದವು, ಕೆಲವರು ಬಂದು ಬಳಗದವರು. ಅವರೆಲ್ಲರೂ ಬಹಳ ಗೋಳಾಡ್ಲಿಕ್ಕೆ ಶುರು ಮಾಡಿದ್ರು. 8ನೇ ಮಗುವನ್ನು ಕೊಂದು ಬಿಡ್ತಾನಲ್ಲ, ಅದರಲ್ಲೂ ಹೆಣ್ಣು ಮಗುವನ್ನ ಅಂತ. ನನ್ನ 6 ಜನ ಮಕ್ಕಳನ್ನ ನೀನು ಕೊಂದು ಹಾಕಿದಿ, ಈಗಾಗಲೇ ಒಂದು ಹೆಣ್ಣು ಮಗು ಹುಟ್ಟಿದೆ, ಈ ಹೆಣ್ಣು ಮಗುವನ್ನಾದ್ರೂ ನೀನು ಉಳಿಸು. ಗಂಡು ಮಗು ನಾಳೆ ಬೆಳೆದು ದೊಡ್ಡದಾಗಿ ನಿನಗೆ ಕಂಟಕಾಗಬಹುದು, ಹೆಣ್ಣು ಮಗು ನಿನಗೆ ಏನ್ ಮಾಡಿತ್ತು, ಇದನ್ನಾದ್ರೂ ಒಂದನ್ನು ಉಳಿಸು, ನನ್ನ ಹೊಟ್ಟೆಗೆ ಒಂದು ಮಗು ಇರಲಿ ಅಂತ ಆಕೆ ಬೇಡ್ಕೊಂಡ್ಲು. ಅವನು ಆ ಮಗುವನ್ನು ನೋಡಿ ಸಂತೋಷ ಭರಿತನಾಗಿ ದೇವಕಿಯ ಕೈಯಿಂದ ಅದನ್ನು ಎಳ್ಕೊಂಡ. ಆ ಶಿಶುವಿನ ಪರಿಸ್ಥಿತಿ ಹೇಗಿತ್ತಂದ್ರೆ, ಅದು ಯೋಗಮಾಯ, ಜಗತ್ತನ್ನೇ ಆಳುವಂತಹ ನಿಯಂತ್ರಣದಲ್ಲಿರುವ ಶಕ್ತಿ ಅದು. ಅದ್ರ ಪರಿಸ್ಥಿತಿ ಆವಾಗ ನೋಡ್ಲಿಕ್ಕೆ ಹೇಗಿತ್ತಂದ್ರೆ, ಗರ್ಭವಾಸ ಮಾಡಿ ಆಯಾಸಗೊಂಡ್ಬಿಟ್ಟಿತ್ತು. ಅದರ ನೆತ್ತಿ ಇನ್ನೂ ಒದ್ದೆ ಆಗಿತ್ತು ಗರ್ಭದಲ್ಲಿರುವ ನೀರಿನಿಂದಾಗಿ, ಗರ್ಭಕೋಶದಲ್ಲಿರುವ ನೀರಿನಿಂದಾಗಿ. ಹಾಗೆ ಅದು ತೀರಾ ದುರ್ಬಲವಾಗಿ ಕಾಣ್ತಿತ್ತು. ಇನ್ನೇನು ಇವತ್ತು ನಾಳೆ ಸತ್ತೋಗ್ತದೇನೋ ಅನ್ನೋ ಕಾಣ್ತಿತ್ತು. ಅಂಥದ್ದನ್ನು ತಗೊಂಡ ಕಂಸ ಎದ್ದು ನಿಂತ್ಕೊಂಡಿದ್ದಾನೆ, ದೇವಕಿ ವಸುದೇವರು ಕೂತಿದ್ದಾರೆ, ನೆಲದ ಮೇಲೆ ಇಟ್ಲು ಆ ಮಗುವನ್ನ. ಅವನು ಅದನ್ನ ಕೈಯಿಂದ ತಗೊಂಡ. ಹಸೈವೇಶ ಆಗಿದ ಕನ್ಯಾ ಜಾತ, ಈ ಮಗು ಹುಟ್ಟಿದ್ದ ಸಾಯುವುದಕ್ಕಾಗಿ ಅಂತ ತಿಳ್ಕೊ ಅಂತ ಹೇಳಿ ಆ ಮಗುವನ್ನ ತಗೊಂಡೋಗಿ ತನ್ನ ಹಿಂದಿನ ಅಭ್ಯಾಸದಂತೆ ಅದು ಹಿಂಗೆ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದ್ರೆ ಅದು ಹಿಂದಿನ ಮಕ್ಕಳಂತೆ ಅದು ಸಾಯಲಿಲ್ಲ. ಅಲ್ಲಿ ಸಾಯ್ಲಿಕ್ಕೆ ಹುಟ್ಟಿರ್ಲಿಲ್ಲ. ಅದು ಹಿಂದಿನವರು 6 ಜನ ಸಾಯ್ಲಿಕ್ಕಾಗಿ ಹುಟ್ಟಿದ್ರು, ಸತ್ತರು. ಅವರನ್ನು ಸಾಯಿಸ್ಲಿಕ್ಕಾಗಿ ಅವನು ಹುಟ್ಟಿದ್ದ ಕಂಸನು. ಹಾಗಾಗಿ ಎಲ್ಲವೂ ಅವನು ಅಂದುಕೊಂಡಂತೆ ನಡೆಯಿತು. ಆದ್ರೆ ಆ ಮಗು ಸಾಯ್ಲಿಕ್ಕಾಗಿ ಹುಟ್ಟಿರ್ಲಿಲ್ಲ. ಕೂಡಲೇ ಅದು ಆಕಾಶಕ್ಕೆ ಹಾರಿ ಹೋಯಿತು. ಕೆಲವು ಕ್ಷಣಗಳ ಹಿಂದೆ
ತೀರಾ ದುರ್ಬಲವಾದ ಮಗು ಅಂತ ಒಂದು ಅಶಕ್ತವಾದಂತಹ ಮಗು ಇತ್ತದು. ಅದು ಆಕಾಶಕ್ಕೆ ಒಮ್ಮೆಲೆ ಹಾರಿ ತನ್ನ ಸಂಪೂರ್ಣವಾದಂತಹ ಸ್ವರೂಪ, ತನ್ನ ವ್ಯಾಪ್ತವಾದಂತಹ ಸ್ವರೂಪವನ್ನು ತೋರಿಸಿಕೊಳ್ಳಿತು ಆ ಹೆಣ್ಣು ಮಗು. ದಿವ್ಯವಾದಂತಹ ಮಾಲೆ, ದಿವ್ಯವಾದಂತಹ ಗಂಧಗಳನ್ನು ಪೂಜಿಸಿಕೊಂಡು, ಮತ್ತು ಮೊನ್ನೆ ಹೇಳಿದಂತೆ ಅದು ಯಾವತ್ತೂ ತಲೆ ಕೂದಲನ್ನು ಒಪ್ಪವಾಗಿ ಬಾಚಿಕೊಂಡಿರಲಿಲ್ಲ ಆ ಹೆಣ್ಮಗು. ಅದರ ಕೂದಲುಗಳು ಯಾವುದೇ ಶಂಕೆ ಇಲ್ಲದೆ, ಯಾವುದೇ ಅಡೆತಡೆ ಇಲ್ಲದೆ ಆಕಾಶದಲ್ಲೆಲ್ಲ ಹಾರಾಡ್ತಾ ಇದ್ವು. ಉಜ್ವಲವಾದಂತಹ ಕಿರೀಟವನ್ನು ಧರಿಸಿದ್ದು ನಿತ್ಯ ಕನ್ಯೆ ಆಕೆ. ಯೋಗ ಮಾಯೆ ಕನ್ಯಾಕುಮಾರಿ ಆದ್ದರಿಂದ ನಿತ್ಯ ಕನ್ಯೆ, ಕೊನೆ ತನಕನೂ ಅವಳು ಬ್ರಹ್ಮಚಾರಿಣಿಯೇ. ದಿವ್ಯವಾದಂತಹ ಸ್ವರೂಪ ಇತ್ತು. ಸುತ್ತಲೂ ಆಕೆಯ ದೇವತೆಗಳು ಅವಳನ್ನು ಸ್ತೋತ್ರ ಮಾಡ್ತಾ ಇದ್ರು. ಕೆಳಗೆ ನೀಲವಾದಂತಹ ಸೀರೆಯನ್ನು ಉಟ್ಟಿದ್ದು, ಮೇಲೆ ಹಳದಿ ಬಣ್ಣದ ಮೇಲುದವನ್ನು ಧರಿಸಿದ್ಲು. ಸಂಪೂರ್ಣವಾದಂತಹ ಲಕ್ಷಣಶಾಸ್ತ್ರದಲ್ಲಿ ಹೇಳಿದಂತಹ ಸಂಪೂರ್ಣವಾದಂತಹ ಸೌಂದರ್ಯ ಆಕೆಯರಾಗಿತ್ತು. ಈ ಕಡೆ ದೇವತೆಗಳಿದ್ರು ಒಂದು ಭಾಗದಲ್ಲಿ, ಮತ್ತೊಂದು ಭಾಗದಲ್ಲಿ ಭೂತಗಣಗಳಿತ್ತು, ಅವುಗಳ ಅನುಯಾಯಿಗಳು, ಹೆಣ್ಣು ಭೂತಗಳು, ಗಂಡು ಭೂತಗಳು, ಹೀಗೆ ನೂರಾರು ಥರದ ಭೂತಗಳು. ಶಿವಪುರಾಣದಲ್ಲಿ, ನಾರದ ಪುರಾಣದಲ್ಲಿ ಮತ್ತು ಪದ್ಮ ಪುರಾಣದಲ್ಲೆಲ್ಲ ಬರುವಂತೆ ನೂರಾರು ಜನ ಸ್ತ್ರೀ ಭೂತಗಳು, ಸ್ತ್ರೀಯರು, ದೂತಿಯರು ಅವಳ ಪಕ್ಕದಲ್ಲಿರ್ತಾರೆ, ದುರ್ಗಾದೇವಿ ಪಕ್ಕದಲ್ಲಿ ಅಂತ ವರ್ಣನೆ ಇದೆ. ಹಾಗಾಗಿ ಅವ್ರು ಯಾವತ್ತೂ ಕೂಡ ಅವ್ರ ಅನುಯಾಯಿಗಳು. ಮೊದಲು ಯುದ್ಧಕ್ಕೆ ಹೋಗೋದೆಲ್ಲ ಸ್ತ್ರೀ ಗಣಗಳೇ, ಸ್ತ್ರೀ ಭೂತಗಣಗಳೇ. ಅವಳು ಹೇಗಿದ್ದು ಅಂದ್ರೆ, ತಾನು ಸ್ತ್ರೀ ಕನ್ಯಾ ಕುಮಾರಿ ಅಂತ ಹೇಳಿ ಬಹಳ ಸೌಜನ್ಯ ನಾಚಿಕೆಯಿಂದ ಆಕೆ ಮುಖ ಮುಚ್ಕೊಂಡಿರ್ಲಿಲ್ಲ. ಜಗತ್ತನ್ನೇ ಗೆಲ್ಲುವಂಥವಳು, ಜಗತ್ತನ್ನು ತನ್ನ ವಶೀಕರಣದಲ್ಲಿ ಇಟ್ಕೊಂಡವಳು. ಒಮ್ಮೆ ಸ್ತಬ್ಧವಾಗಿ ನಿಂತಿರ್ತಿದ್ಲು, ಮತ್ತೊಮ್ಮೆ ಕುಣಿತಾ ಇದ್ಲು. ಒಮ್ಮೆ ಮಂದ ಹಾಕಿ ಬಿಡ್ತಿದ್ಲು, ಮತ್ತೊಮ್ಮೆ ಕೇಕೆ ಹಾಕಿ ನಗುತ್ತಾ ಇದ್ಲು. ಇಡೀ ಜಗತ್ತೇ ನಡುಗುವಂತೆ ನಗುತ್ತಿದ್ಲು. ಇದು ಅವಳ ಸ್ವಭಾವ. ಒಮ್ಮೆ ಕೈಯಲ್ಲಿ ಒಂದು ಬಟ್ಟಲು ಹಿಡ್ಕೊಂಡಿದ್ದಲ್ಲ, ಬಂಗಾರದ ಬಟ್ಟಲು. ಆ ಬಂಗಾರದ ಬಟ್ಟಲಿನಲ್ಲಿ ಮದ್ಯ ಇತ್ತು, ಮದ್ಯಪಾನ ಮಾಡ್ತಿದ್ಲು. ಒಮ್ಮೆ ಮದ್ಯ ಅಂದ್ರೆ ಅದು ಮದ್ಯ ಅಂತ ತಿಳ್ಕೋಬೇಕಾಗಿಲ್ಲ, ಯಾವ್ದಾದ್ರು ಒಂದು ದೈವಿ ರಸ ಅಂತ ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಅಟ್ಟಹಾಸ ಮಾಡಿ ನಗ್ತಾ ಇದ್ದು. ಒಂದ್ಸರಿ ಸಿಟ್ಟು ಮಾಡ್ಕೊಂಡ್ಲು, ಒಮ್ಮೆ ನಕ್ಕು ಅವಳಿಗೆ ಏನ್ ಹೇಳಿದ್ದು, ಕಂಸನಿಗೆ ಆಕೆ ಏನ್ ಹೇಳಿದ್ದು ಅಂದ್ರೆ, ಮೂರ್ಖನೇ, ನನ್ನನ್ನು ಕೊಲ್ಲಬೇಕು ಅಂತ ನೀನು ಪ್ರಯತ್ನ ಪಟ್ಟಿ ಬಂಡೆಗಳ ಮೇಲೆ ಅಪ್ಪಳಿಸಿದೆ. ನಿನ್ನ ವೈರಿಯಾದಂಥವನು, ನಿನ್ನನ್ನು ಈಗಾಗಲೇ ಕೊಲ್ಲಬೇಕು ಅಂತ ನಿರ್ಧಾರ ಮಾಡಿದಂತಹ ವ್ಯಕ್ತಿ ಬೇರೆ ಕಡೆ ಈಗಾಗಲೇ ಹುಟ್ಟಿ ಅವನಿಗಾಗಲೇ ಬೆಳೆಯಲಿಕ್ಕೆ ಶುರು ಮಾಡಿದ್ದಾನೆ. ನಿನ್ನ ಸಾವು ನಿಶ್ಚಿತವಾಗಿದೆ. ನಿನ್ನದು ಬರೋದೊಂದೇ ಬಾಕಿ. ನೆನ್ಪಿಟ್ಕೋ, ಆ ಶತ್ರು ಮುಂದೊಂದು ದಿವಸ ಇಲ್ಲಿ ಬರ್ಲಿಕ್ಕಿದ್ದಾನೆ, ಬಂದು ನಿನ್ನನ್ನು ಕೊಲ್ಲುವವನಿದ್ದಾನೆ. ನಿನ್ನನ್ನು ಅವನು ಕೊಲ್ಲುವಾಗ ಹಾಗೇ ಸುದರ್ಶನ ಚಕ್ರದಿಂದಲೋ ಖಡ್ಗದಿಂದಲೋ ಒಮ್ಮೆಲೆ ಕೊಂದು ಹಾಕೋದಿಲ್ಲ. ಅವನು ನಿನ್ನನ್ನು ಸಿಂಹಾಸನದ ಮೇಲಿಂದ ಎಳ್ಕೊಂಡು ಬಂದು ಕೆಳಗೆ ಬೀಳಿಸಿ ದರ ಎಳೆದಾಡಿ, ಪಶುವನ್ನು ಎಳೆದಂತೆ ಆ ಕಡೆ ಎಳೆದಾಡಿ ನಿನ್ನನ್ನು ಅವನು ಕೊಲ್ತಾನೆ. ಆಗ ಕೊಲ್ಲುವಾಗ ನಾನು ಮತ್ತೊಮ್ಮೆ ಬರ್ತೀನಿ, ಇಲ್ಲಿ ಬಂದು ನನ್ನ ಎರಡೂ ಕೈಗಳಿಂದ ನಿನ್ನ ಬಿಸಿಯಾದಂತಹ ರಕ್ತವನ್ನು ಕುಡಿತೇನೆ ಅಂತ ಅವನಿಗೆ ಎಚ್ಚರಿಕೆಯನ್ನು ಹಾಕಿರಿ ಆ ದುರ್ಗಾದೇವಿ. ಹೀಗೆ ಆಕೆ ಹೇಳಿ ತನಗೆ ಇಷ್ಟವಾದಂತಹ ಮಾರ್ಗಕ್ಕೆ ಹೊರಟು ಹೋಗಿಬಿಟ್ಟು, ಒಮ್ಮೆ ಹೋದ್ಲು, ಮತ್ತೊಮ್ಮೆ ತಿರುಗಿ ಬಂದಳು. ಹೀಗೆ ಆಕಾಶದಲ್ಲೆಲ್ಲ ಆಕೆ ಸಂಚಾರ ಮಾಡ್ತಾ ಇದ್ಲು. ಭಾಗವತದಲ್ಲಿ ಕೂಡ ಅದೇ ರೀತಿಯಾದಂತಹ ಮಾತಿದೆ. ಕಂಸನಿಗೆ ತನ್ನ ತಲೆ ಕೂದಲು ಬಿಚ್ಚಿರುವಂಥದ್ದು ಗಮನಕ್ಕೆ ಬರಲಿಲ್ಲ, ತನ್ನ ಮೈ ಮೇಲಿನ ವಸ್ತ್ರ ಸಡಿಲಾಗ್ತಾ ಇರೋದು ಗಮನಕ್ಕೆ ಬರಲಿಲ್ಲ. ಅವಸರದಿಂದ ಓಡಿ ಬಂದಂತ ಸೆರೆಮನೆಗೆ ಓಡಿ ಬಂದು ಅದನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟ. ಆಕೆ ಸಾಯಲಿಲ್ಲ. ಆ ಮಗು 8 ಹಸ್ತಗಳನ್ನ ಧರಿಸಿದಂತ ಅಷ್ಟಬಾಹುವಾದಂತಹ ದುರ್ಗಾದೇವಿ ಆಕಾಶದಲ್ಲಿ ಕಾಣಿಸಿಕೊಂಡು, ತ್ರಿಶೂಲ, ಬಾಣ, ಗುರಾಣಿ, ಕತ್ತಿ, ಶಂಖ, ಚಕ್ರ, ಗದೆ ಮೊದಲಾದಂತಹ ಆಯುಧಗಳು ಆಕೆ ಕೈಯಲ್ಲಿದ್ದವು. ಕಿನ್ನರರು, ನಾಗರು ಆಕೆಗೆ ವಿವಿಧ ರೀತಿಯಾದಂತಹ ಕಾಣಿಕೆಗಳನ್ನ ಸಲ್ಲಿಸ್ತಾ ಇದ್ರು. ಅವರು ಕಂಸನಿಗೆ ಈ ತರದ ಎಚ್ಚರಿಕೆಯನ್ನು ಕೊಟ್ಟು ಅಲ್ಲಿಂದ ಆಕಾಶಕ್ಕೆ ಹೋಗಿಬಿಟ್ಲು. ಇದಾದ ಬಳಿಕ ಆ ಕಂಸನಿಗೆ ಬಹಳ ಸಂಕಟ ಆಯಿತು. ಇನ್ನು ಭಯನೂ ಆಯಿತು, ಸಂಕಟವೂ ಆಯಿತು. ಅಂತೂ ನಾನು ಯಾರನ್ನು ಕೊಲ್ಲಬೇಕಂತ ಮಾಡಿದ್ದೆ, ನಾನು ಕೊಲ್ಲಬೇಕಂತ ಮಾಡಿದ ವ್ಯಕ್ತಿ ನನ್ನನ್ನು ಕೊಲ್ಲಿಕ್ಕಾಗೇ ಹುಟ್ಟಿದಂಥ ವ್ಯಕ್ತಿ ನನ್ನ ಕೈಗೆ ಸಿಗಲಿಲ್ಲ. ಆತ ತಪ್ಪಿಸ್ಕೊಂಡು ಹೋಗಿಬಿಟ್ಟ, ಬೇರೆ ಎಲ್ಲೋ ಒಂದು ಕಡೆ ಬೆಳೀತಾ ಇದ್ದಾನೆ ಅಂತ ಆಯ್ತು. ಹಾಗಾದ್ರೆ ಇನ್ನೇನು ಮಾಡಬೇಕು ಅಂತ ಹೇಳಿ ಅವನಿಗೆ ಸ್ವಲ್ಪ ಮಟ್ಟಿನ ಪಶ್ಚಾತ್ತಾಪವೂ ಆಯಿತು. ಯಾಕೆ ಅವನಿಗೆ ಸ್ವಲ್ಪ ಮಟ್ಟಿನ ಪಶ್ಚಾತ್ತಾಪ ಆಯಿತು? ಅವತ್ತೊಂದು ದಿವಸ ಹೇಳಿದ್ದೆ, ಕಂಸ ಅಂದ್ರೆ ಅವನು ಕಾಲನೇಮಿಯ ಅವತಾರ, ಕಾಲನೇಮಿಯ ಜನ್ಮಾಂತರ. ಅವನು ಬರೇ ಕಾಲನೇಮಿ ಅಲ್ಲ, ಅವನೊಂದು ಭೃಗುವಿನ ಅಂಶ ಇತ್ತು ಅಂತ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿದೆ. ಹಾಗಾಗಿ ಅವನಿಗೆ ಆ ಸಂದರ್ಭದಲ್ಲಿ ತನ್ನ ತಂಗಿ ಅಥವಾ ಸೋದರತೆ ಆದಂತಹ ಆ ದೇವಕಿಯ ಬಗ್ಗೆ ಬಹಳವಾದಂತಹ ಭಕ್ತಿ ಗೌರವ ಉಂಟಾಯಿತು. ಅಲ್ಲಿ ಬಂದು ಅವಳನ್ನ ಮನವೊಲಿಸಿ ಅವಳ ಕಾಲಿಗೆ ಬಿದ್ದ ಅಂತಿದೆ.
ಯಾಕೆ ಕಾಲಿಗೆ ಬಿದ್ದಾದ್ರೆ ಹುಟ್ಟಿನಿಂದ ಅವಳು ತಂಗಿ ಆದ್ರೂ ಕೂಡ ಅವಳ ಅಜ್ಜನಿಗೆ ಅವಳು ದತ್ತು ಹೋಗಿದ್ಲು ಅಂತ ಅವತ್ತು ಹೇಳಿದೆ ನಾನು. ಉಗ್ರಸೇನ ಮತ್ತು ಆಹುಕ ಇವರಿಬ್ಬರಿಗೂ ಕೂಡ ಉಗ್ರಸೇನ ಮತ್ತು ದೇವಕ ಇವರಿಬ್ಬರಿಗೂ ಕೂಡ ಆಹುಕನೇ ತಂದೆ. ಆ ಆಹುಕನಿಗೆ ಆಕೆ ದತ್ತು ಹೋಗಿದ್ದರಿಂದ ಕಂಸನಿಗೆ ಆಕೆ ಸೋದರಕ್ಕೆ ಆದ್ರಿಂದ ವಯಸ್ಸಿನಲ್ಲಿ ತನಗಿಂತ ಚಿಕ್ಕವಳಾದ್ರೂ ಕೂಡ ಅವಳ ಕಾಲಿಗೆ ಬಿದ್ದು ನನ್ನನ್ನು ನೀನು ಕ್ಷಮಿಸು, ನಾನು ನಿನಗೆ ಮಗನಂತೆ ಅಂತ ಅವನು ಬೇಡ್ಕೊಂಡಾಗ ಆಕೆ ಏನಂದ್ಲು, ಅವಳ ಮನಸ್ಸು ಕರಗಿದಾಗ ಏನ್ ಮಾಡೋದು, ಎಲ್ಲ ಮಾಡುವುದೆಲ್ಲ ಮಾಡಿವಿ, ಇರ್ಲಿ, ಯಾರೇ ವ್ಯಕ್ತಿ ಸಾಯಲಿಕ್ಕಾಗಲಿ ಹುಟ್ಟಲಿಕ್ಕಾಗಲಿ ನಾವು ನಿಮಿತ್ತರಲ್ಲ, ನಾವು ಕಾರಣರೂ ಅಲ್ಲ, ಭಗವಂತನೇ ಕಾರಣ ಅದಕ್ಕೆಲ್ಲದಕ್ಕೂ. ಹಾಗಾಗಿ ನಾನು ಮರೆತು ಬಿಟ್ಟಿದ್ದೇನೆ ಅಂತ ಅವಳು ಹೇಳಿದ್ಲು. ವತ್ಸ ಅಂತ ಶಬ್ದ ಪ್ರಯೋಗ ಮಾಡಿದ್ಲು. ವತ್ಸ ಅಂದ್ರೆ ಮಗುವೇ ಅಂತ ಶಬ್ದ ಪ್ರಯೋಗ ಯಾರಿಗೆ ಮಾಡ್ತೀವಿ ಅಂದ್ರೆ ನಮ್ಗಿಂತ ಚಿಕ್ಕವರಾದವ್ರಿಗೆ ಮಾಡ್ತೀವಿ, ದೊಡ್ಡವರಿಗೆ ಮಾಡೋದಿಲ್ಲ. ಹಾಗಾಗಿ ಆ ಸಂಬಂಧ ದೇವಕಿಯು ವಸುದೇವನಿಗಿಂತ ದೊಡ್ಡವಳಾಗಿದ್ದಳು, ಹುಟ್ಟಿನಿಂದ ಅಲ್ಲದೆ ಇದ್ರು ಸಂಬಂಧದಿಂದ ಸೋದರತೆ ಅನ್ನೋ ದೃಷ್ಟಿಯಿಂದ ದೊಡ್ಡವಳಾಗಿದ್ದಳು ಅಂತ ಆ ವತ್ಸ ಅನ್ನೋ ಸಂಬೋಧನೆ ಗೊತ್ತಾಗ್ತದೆ. ನೀನು ಮಾಡಿದ ಕೃತ್ಯಗಳನ್ನು ನಾನು ಕ್ಷಮಿಸಿದ್ದೇನೆ. ಗರ್ಭೇತಿ ನಿಯತೋ ಮೃತ್ಯು ಬಾಲ್ಯೇಪಿ ನನಿವರ್ತತೆ ಯುವಾಪಿ ಮೃತ್ಯೋರ್ವಶಃ ಸವಿರೋ ಮೃತಯೇವತು. ಒಂದು ಮಗು ಗರ್ಭದಲ್ಲಿ ಸೇರ್ಕೊಂಡು ಕೂಡಲೇ ಅದು ಯಾವತ್ತು ಹುಟ್ಟಬೇಕು ಮತ್ತು ಯಾವತ್ತು ಸಾಯಬೇಕು ಅಂತ ಅವತ್ತೇ ನಿಶ್ಚಿತ ಆಗಿಬಿಡ್ತದೆ. ಬಾಲ್ಯಾವಸ್ಥೆ ಬಂದರೂ ಅದು ನಾಳೆ ಅದು ಯುವಕ ಆದ್ರೂ ಮುದುಕಾದ್ರೂ ಅದಕ್ಕೆ ಈ ಸಾವೇನು ತಪ್ಪೋದಿಲ್ಲ. ಹಾಗಾಗಿ ಸಾವು ಈ ಜಗತ್ತಿಗೆ ಮತ್ತು ಆ ಜಗತ್ತಿನಲ್ಲಿ ಹುಟ್ಟುವಂತ ಎಲ್ಲ ಜೀವಿಗಳಿಗೂ ಸಿದ್ಧವಾದದ್ದು. ಹಾಗಾಗಿ ಈ ಎಲ್ಲ ಸಾವುಗಳಿಗೆ ನೀನೇ ಕಾರಣ ಅಲ್ಲ, ಅದಕ್ಕೆಲ್ಲದಕ್ಕೂ ಕೂಡ ವಿಧಾತನೇ ಕಾರಣ, ವಿಧಿಯೇ ಕಾರಣ. ಹಾಗಾಗಿ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ, ಹೀಗೆ ನಿನ್ನಲ್ಲಿ ಯಾವುದೇ ದೋಷ ಇಲ್ಲ, ನಾನು ಕ್ಷಮಿಸಿದ್ದೇನೆ ಅಂತ ಅವಳು ಹೇಳಿದ ಮೇಲೆ ಸ್ವಲ್ಪ ಮಟ್ಟಿಗೆ ಅವನಿಗೆ ಸಮಾಧಾನ ಆಯ್ತು. ಆದರೆ ದೇವಕಿ ಕ್ಷಮಿಸಿದ್ದಾಳೆ ಹೌದು, ಆದ್ರೆ ಅವನ ಗತಿ ಏನು, ನಾಳೆ ನಾನು ಸಾಯಬೇಕಲ್ಲ, ನನ್ನ ಸಾಯಿಸುವಂತ ಒಬ್ಬ ವ್ಯಕ್ತಿ ಈಗಾಗಲೇ ಹುಟ್ಟಿದ್ದಾನಲ್ಲ ಅಂತ ಅವನು ಪರಿತಾಪ ಪಡ್ತಾ ಅಲ್ಲಿಂದ ಹೊರಟು ಹೋದ ಅಂತ ಕಥೆಯನ್ನು ನಾವು ನೋಡ್ತೀವಿ. ಆಕಸ್ಮಿಕವಾಗಿ ಇವತ್ತು ಕೂಡ ರೋಹಿಣಿ ನಕ್ಷತ್ರನೇ, ರೋಹಿಣಿ ನಕ್ಷತ್ರ ಅಲ್ಲ, ಹೌದು ರೋಹಿಣಿ ನಕ್ಷತ್ರ. ದೇವಕಿ ಕಾಲಿಗೆ ಬಿದ್ದಿದ್ದ, ಅವಳು ಕ್ಷಮಾಪಣೆಯನ್ನು ಕೇಳ್ಕೊಂಡ, ಅರಮನೆಗೆ ಹೋದ್ಕೂಡಲೇ ಮತ್ತೆ ತನ್ನ ಸಂಚನ್ನು ಪ್ರಾರಂಭ ಮಾಡಿದ. ಎಲ್ಲರನ್ನು ಕರೆದು ಅವನು ಆಜ್ಞಾಪನೆ ಮಾಡಿದ. ಎಲ್ಲೆಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಅವನ್ನೆಲ್ಲ ನೋಡಿ, ನನ್ನ ವೈರಿ ಎಲ್ಲೋ ಹುಟ್ಟಿದ್ದಾನೆ ಅಂತ ಸುದ್ದಿ ಇದೆ, ಎಲ್ಲಿ ಹುಟ್ಟಿದ್ದಾನೆ ಅಂತ ನೋಡಿ ಎಲ್ಲ ಚಿಕ್ಕ ಮಕ್ಕಳನ್ನು ಕೊಂದು ಹಾಕಿ ಬಹಳ ಎಚ್ಚರಿಕೆಯಿಂದಿರಿ ಅಂತ ಅವನು ಶಾಪ ಕೊಟ್ಟ. ಯಶೋದೇವಿ ಕೂಡ ಬೆಳಗಿನ ಹೊತ್ತು ನೋಡಿದ್ಲು, ಆ ಮಗುವನ್ನು ನೋಡಿ ಆ ನಂದ ಯಶೋದೇವಿಬ್ರು ಕೂಡ ಈ ಗಂಡು ಮಗುವೇ ನಮ್ಮ ಮಗು ಅಂತ ತಿಳ್ಕೊಂಡ ಮೇಲೆ ನಂದ ಆ ಬ್ರಾಹ್ಮಣರಿಗೆ 1,00,000 ಗೋವುಗಳನ್ನು ದಾನ ಮಾಡಿದ ಅಂತ ಒಂದು ಮಾತಿದೆ. ವಸುದೇವ ಕಾರಾಗೃಹದಲ್ಲಿ ಇದ್ದಾದ್ರಿಂದ ದಾನ ಮಾಡ್ತೇನೆ ಅಂತ ಸಂಕಲ್ಪ ಮಾತ್ರ ಮಾಡಿದ, ಆ ಬಳಿಕ ಮತ್ತೊಮ್ಮೆ ದಾನ ಮಾಡಿದ. ಹಾಗಾಗಿ ಈ ನಂದನಿಗೆ ಆ ಗೋವುಗಳನ್ನು ದಾನ ಮಾಡುವಂತ ಅವಕಾಶ ಇತ್ತು, ಅವನು ಕೂಡಲೇ ದಾನ ಮಾಡಿದ. ಬ್ರಹ್ಮಾಂಡ ಪುರಾಣಗಳಲ್ಲಿ ಎಲ್ಲ ಕಡೆ ಬರುವಂತೆ 1,00,000 2,00,000 ಅಂತ ಇಲ್ಲಿದೆ. ಈ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ಭಾಗವತಾರಗಳಲ್ಲಿ ಹೇಳುವಂತೆ 2,00,000 ಆಕಳಗಳನ್ನು ದಾನ ಮಾಡಿದೆ. ಆದರೆ ಅಲ್ಲಿ ಅಯುತ ಅಂತ ಶಬ್ದ ಇದೆ. ಆ ಅಯುತ ಅಂತ ಶಬ್ದ ಇರೋದನ್ನು ನೋಡಿದ್ರೆ ಅಯುತ ಅಂತ ಶಬ್ದಕ್ಕೆ 10,00,000 ಅಂತ ಅರ್ಥ. 10,00,000 20,00,000 ಆಕಳಗಳನ್ನು ಅವನು ದಾನ ಮಾಡಿದ. ಅಷ್ಟು ಪ್ರಚಂಡವಾದಂತಹ ಗೋ ಸಂಪತ್ತಿತ್ತು ಆ ಒಂದು ಕಾಲದಲ್ಲಿ. 20,00,000 ಗೋಗಳು ಇಡೀ ಭಾರತದಲ್ಲಿ ಹುಡುಕಾಡಿದ್ರೆ ಸಿಗ್ತಾವೋ ಇಲ್ಲ. ಆ ನಂದಗೋಪನ ಒಬ್ಬನ ಹತ್ರನೇ ಆ ನಂದ ಮಂಡಲದಲ್ಲೇ ಅಷ್ಟೊಂದು ಗೋವುಗಳ ಸಂಪತ್ತಿತ್ತು ಆವಾಗ. ಹಾಗಾಗಿ ಧೇನೂನ ನಿಯುತೇ ಪ್ರಾದಾತ್ ವಿಪ್ರೇಭ್ಯ ಸಮಲಂಕೃತೆ, ಅಲಂಕೃತವಾದಂಥ ಆಕಳುಗಳು ನಿಯುತ ಅಂತಂದ್ರೆ 10,00,000 ಅಂತ ಒಂದು ಕಡೆ ಆಗ್ತಾ ಇದೆ, 1,00,000 ಅಂತ ಇನ್ನೊಂದು ಕಡೆ ಆಗ್ತಾ ಇದೆ. ನಿಯುತೆ ಅಂತ ದ್ವಿವಚನ ಪ್ರಯೋಗ ಮಾಡಿದ್ರಿಂದ 2 ನಿಯುತಗಳನ್ನ, ನಿಯುತ ಅಂದ್ರೆ 1,00,000 ಅಂತ ಇಟ್ಕೊಂಡ್ರೆ 2 ನಿಯುತ ಅಂದ್ರೆ 2,00,000 ಆಯ್ತು. ನಿಯುತ ಅಂದ್ರೆ 10,00,000 ಅಂತ ಕೆಲವು ಬೇರೆ ಪುರಾಣಗಳಿಂದ ಆಧಾರ ಇಟ್ಕೊಂಡ್ರೆ 20,00,000 ಆಕಳಗಳನ್ನು ದಾನ ಮಾಡಿದ ಅಂತ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಕೃಷ್ಣನ ಜನ್ಮಕ್ಕಿಂತಲೂ ಮೊದಲೇ ವಸುದೇವನ ಮತ್ತೊಬ್ಬನ ಪತ್ನಿಯಾದಂಥ ರೋಹಿಣಿಯು ಕೂಡ ಬಲರಾಮನನ್ನ ಹಡೆದಿದ್ದಳು. ಆ ಕಥೆ ಕೂಡ ಎಲ್ಲರಿಗೂ ಗೊತ್ತಿದೆ. ಮುಂದೊಮ್ಮೆ
ಈ ಹರಿವಂಶದ 5ನೇ ಅಧ್ಯಾಯದಲ್ಲಿ ಬರುವಂತೆ ಈ ನಂದಗೋಪ ತನ್ನ ಪತ್ನಿ ಆದಂತಹ ಯಶೋದೆಯ ಜೊತೆಗೆ ಮಥುರಾ ನಗರಕ್ಕೆ ಬಂದ ಆ ಕಪ್ಪ ಕೊಡಬೇಕು ಅಂತೇಳಿ ಮತ್ತೊಂದು ಕಾಲದಲ್ಲಿ. ಹೀಗೆ ಬಂದಾಗ ನಂದಗೋಪ ಪತ್ನಿ ಸಮೇತನಾಗಿ ಮಥುರಾ ನಗರಕ್ಕೆ ಬಂದಿದ್ದಾನೆ ಅಂತ ಸುದ್ದಿ ಗೊತ್ತಾಯಿತು ಈ ವಸುದೇವನಿಗೆ. ವಸುದೇವ ಅಲ್ಲಿ ಹೋದ, ಯಶೋದೆಯನ್ನು ಕರ್ಕೊಂಡು ಬಂದಿದ್ದಿ, ಈ ನಿನಗೆ ನಿನ್ನ ಹತ್ರ ಈಗ 2 ಮಕ್ಕಳಿದ್ದಾರೆ, ಒಬ್ಬ ಕೃಷ್ಣ ಮತ್ತೊಬ್ಬ ಬಲರಾಮ, ಇಬ್ಬರು ಕೂಡ ಮಕ್ಕಳಿದ್ದಾರೆ. ಅವರಿಗೆ ಎಲ್ಲ ರೀತಿಯಾದಂತಹ ಜಾತಕರ್ಮಾದಿ ಸಂಸ್ಕಾರಗಳನ್ನು ಮಾಡು ಮತ್ತು ಅಲ್ಲೇ ಸುಖವಾಗಿರು. ಮತ್ತು ಈ 2 ಮಕ್ಕಳನ್ನು ಕೂಡ ನೀನು ತುಂಬಾ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು. ಯಾಕಂದ್ರೆ ಇವರಿಗೆ ಅನೇಕ ರೀತಿಯಾದಂತಹ ಸಂಕಷ್ಟಗಳು ಕಾದಿವೆ. ನನಗಂತೂ ಇಲ್ಲಿ ತನಕ ಒಂದು ಮಗುವಿನ ಮುಖವನ್ನು ನೋಡುವ ಭಾಗ್ಯ ಸಿಕ್ಕಿಲ್ಲ. ಹಾಗಾಗಿ ನೀನು ಆ 2 ಮಕ್ಕಳನ್ನ ಎಲ್ಲ ರೀತಿಯಾದಂತಹ ಎಚ್ಚರಿಕೆಯನ್ನು ಇಟ್ಕೊಂಡು ಅವುಗಳನ್ನ ನೀನು ಕಾಪಾಡು. ಕಂಸನ ಭಯ ನಮಗೆ ಯಾವಾಗಲೂ ಕೂಡ ನಮ್ಮ ಬೆನ್ನ ಹಿಂದಿದೆ. ಕಂಸ ನಮ್ಮನ್ನು ಕಾಡ್ತಾನೆ. ಯಾವತ್ತೂ ಕೂಡ ಸಣ್ಣ ಮಕ್ಕಳಿಗೆ ಬಾಲಗೃಹಗಳು ಬಹಳ. ಹಾಗಿರುವಾಗ ಈ ಸಣ್ಣ ಮಕ್ಕಳಾದಂತಹ ಬಲರಾಮ ಮತ್ತು ಕೃಷ್ಣರಿಗೆ ಬರಬಹುದಾದಂತಹ ಎಲ್ಲ ತೊಂದರೆಗಳನ್ನ ನೀನು ಎಚ್ಚರಿಕೆಯಿಂದ ದೂರ ಮಾಡು. ಹಾಗಾಗಿ ಬೇಗ ಅಲ್ಲಿ ಹೋಗು, ನೀನು ನಂದಗೋಪುರಕ್ಕೆ ಹೊರಟು ಹೋಗು ಅಂತ ಹೇಳಿದ. ಈ ಅರಣ್ಯದಲ್ಲಿ ಹಾವುಗಳು, ಚೇಳುಗಳು, ಕೀಟಗಳು, ಪಶುಪಕ್ಷಿಗಳು, ಎತ್ತುಗಳು, ಕುದುರೆಗಳು ಇಂಥ ವಸ್ತುಗಳಿಂದಲೂ ಕೂಡ ನಮ್ಮ ಮಕ್ಕಳಾದಂತಹ ಬಲರಾಮ ಕೃಷ್ಣರಿಗೆ ತೊಂದರೆ ಬರಬಹುದು. ಹಾಗಿರುವಾಗ ಬರೇ ಮನುಷ್ಯರಿಂದ ರಾಕ್ಷಸರಿಂದ ಅಷ್ಟೇ ನೀನು ಎಚ್ಚರಿಕೆಯಿಂದ ಇರಬೇಕಾದಂತಲ್ಲ, ಈ ಎಲ್ಲ ಪ್ರಾಣಿಗಳಿಂದ, ಪಶುಪಕ್ಷಿಗಳಿಂದ, ಕೀಟಾದಿಗಳಿಂದಲೂ ಕೂಡ, ಹಾವು ಚೇಳುಗಳಿಂದಲೂ ಕೂಡ ನೀನು ಎಚ್ಚರಿಕೆಯನ್ನು ವಹಿಸಬೇಕು, ನಮ್ಮ ಮಕ್ಕಳನ್ನು ಕಾಪಾಡಬೇಕು. ಹಾಗಾಗಿ ಬೇಗ ಇಲ್ಲಿಂದ ಹೊರಟು ಹೋಗು. ನೀನು ಏನು ಪಲ್ಲಕ್ಕಿ ಅಥವಾ ಮೇಣೆಯನ್ನು ತಂದಿದ್ದು, ನೀನು ವಾಹನ ತಂದಿದ್ದಿ, ಅದ್ರಲ್ಲಿ ಕೂತ್ಕೊಂಡು ಬೇಗ ಹೊರಟು ಹೋಗು ಅಂತ ಆ ವಸುದೇವ ನಂದಗೋಪನನ್ನು ಒತ್ತಾಯಿಸಿದ. ಹೀಗೆ ಆ ವಸುದೇವ ನಂದಗೋಪರು ಕೆಲವು ರಹಸ್ಯ ವಿಷಯಗಳನ್ನ ಸ್ವಲ್ಪ ಹೊತ್ತು ಮಾತಾಡಿದ ಬಳಿಕ ಯಶೋದೆಯ ಜೊತೆಗೆ ಆತ ಕೂಡಲೇ ತನ್ನ ರಥವನ್ನ, ತನ್ನ ವಾಹನವನ್ನು ಹತ್ತಿದ. ತನ್ನ ಜೊತೆಗೆ ಆ ಶಿಶುಗಳಿದ್ದರು. ಆ ಶಿಶುಗಳನ್ನು ಕೂಡ ಆ ಒಂದು ಡೋಲಿಯಲ್ಲಿ ಮಲಗಿಸಿ ಅವನು ಪ್ರಯಾಣವನ್ನು ಮುಂದುವರಿಸಿ ಆ ಯಮುನಾ ನದಿಯ ತೀರಕ್ಕೆ ಆತ ಮತ್ತೆ ಬಂದ. ಯಮುನಾ ನದಿಯ ತೀರದಿಂದಲೇ ಹೊರಟು ಮಥುರೆಗೆ ಬಂದಿದ್ದ. ಅಲ್ಲಿ ಕಂಸನನ್ನು ಕಂಡು ಅವನಿಗೆ ಒಪ್ಪಿಸಬೇಕಾದಂತಹ ಕರ ಇತ್ಯಾದಿಗಳನ್ನು ಒಪ್ಪಿಸಿ ಅವನು ಮತ್ತೆ ಪ್ರಯಾಣ ಮುಂದುವರಿಸಿ ಆತ ಈ ಯಮುನಾ ನದಿ ತೀರಕ್ಕೆ ಮತ್ತೆ ಸಮೀಪಿಸಿದ. ಆ ಯಮುನಾ ನದಿ ತೀರದಲ್ಲಿ ಸಕಲ ರೀತಿಯಾದಂತಹ ವ್ಯವಸ್ಥೆಯು ಕೂಡ ಇತ್ತು. ಅನೇಕ ರೀತಿಯಾದಂತಹ ಕಾಡು ಪ್ರಾಣಿಗಳು ಮತ್ತು ಗೋವುಗಳು, ಎಲ್ಲ ರೀತಿಯಾದಂತಹ ಬಿಡಾರ ಅಲ್ಲಿತ್ತು. ಎಲ್ಲ ಗೋಪಿಕಾಸ್ತ್ರೀಯರು, ಗೋಪ ಬಾಲಕರು ತಮ್ಮ ಬಿಡಾರವನ್ನು ಈಗಾಗಲೇ ಅವರು ಮಾಡ್ಕೊಂಡಿದ್ರು. ಅಂದ್ರೆ ಅವರಲ್ಲಿ ಬಂದಾಗ ಕೆಲವು ಜನರು ಇನ್ನೂ ಆ ಬಿಡಾರದಲ್ಲೇ ಇದ್ರು. ಕೆಲವು ಜನರನ್ನು ಅಲ್ಲೇ ಬಿಡಾರದಲ್ಲಿ ಇರ್ಲಿಕ್ಕೆ ಬಿಟ್ಟು ಕಂಸ ಕೆಲವೇ ಜನರನ್ನು ಕರ್ಕೊಂಡು ಮುಂದೆ ಹೋಗಿದ್ದ. ಈ ನಂದಗೋಪ ಕಂಸನಿಗೆ ತನ್ನ ಕರವನ್ನು ಒಪ್ಪಿಸಲಿಕ್ಕಾಗಿ. ಹಾಗಾಗಿ ಇನ್ನೂ ಕೆಲವು ಜನ ಅಲ್ಲೇ ಇದ್ರು, ಆ ತಾತ್ಕಾಲಿಕವಾದಂತಹ ಬಿಡಾರದಲ್ಲೇ ಇದ್ರು. ಆ ಬಿಡಾರದಲ್ಲಿ ಎಲ್ಲ ಕಡೆಯೂ ಕೂಡ ಮೊಸರನ್ನು ಕಡಿಯುವಂತ ಶಬ್ದ, ಎಲ್ಲೆಲ್ಲಿ ಗೋಪಾಲಕರು ಇರ್ತಿದ್ರು, ಗೋಪಿಕಾಸ್ತ್ರೀಯರು ಇರ್ತಿದ್ರು, ಅಲ್ಲೆಲ್ಲ ಕಡೆಯೂ ಕೂಡ ಮೊಸರನ್ನು ಕಡಿಯುವಂತ ಶಬ್ದ, ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡುವಂತ ಶಬ್ದ ಎಲ್ಲ ಕಡೆ ಕೇಳಿಸ್ತಾ ಇತ್ತು. ಸಂಸ್ಕೃತಿಯಲ್ಲಿ ಒಂದು ಸುಭಾಷಿತ ಇದೆ, ಯತ್ರ ನಾಸ್ತಿ ದಧಿ ಮಂಥನ ಘೋಷಃ ಯತ್ರ ನೋ ಲಘು ಲಘೂನಿ ಶಿಶೂನಿ ಯತ್ರ ನಾಸ್ತಿ ಗುರು ಗೌರವ ಪೂಜಾ ತಾನಿ ಕಿಂ ಬತ ಗೃಹಾಣಿ ವನಾನಿ. ಮೊಸರನ್ನು ಕಡಿಯುವಂತಹ ಬಳೆಗಳ ಶಬ್ದ ಅಂತ ಇಲ್ಲಿ ಬಂದಿದ್ದರಿಂದ ಆ ಒಂದು ಸಂಸ್ಕೃತಿ ಸುಭಾಷಿತನ ನೆನಪಾಯಿತು. ಮನೆ ಅಂದ್ರೆ ಹೇಗಿರ್ಬೇಕು ಅಂದ್ರೆ, ಆ ಗೋಪಾಲಕರ ಮನೆಗಳಿರ್ತಿದ್ವಲ್ಲ, ವಸುದೇವನ ಮನೆ ಆಗಲಿ, ನಂದಗೋಪನ ಮನೆ ಆಗಲಿ, ಯಶೋದೆ ಆಗಲಿ, ರೋಹಿಣಿ ಆಗಲಿ, ಬೆಳಗಿದ ಮನೆಗಳಿದ್ವಲ್ಲ, ಹಾಗಿರ್ಬೇಕು. ಅಲ್ಲಿ ಯಾವಾಗಲೂ ಮೊಸರನ್ನು ಕಡಿಯುವಂತ ಶಬ್ದ, ಬೆಣ್ಣೆಯನ್ನು ಕಾಯಿಸುವಂತ ಶಬ್ದ, ಕಾಯಿಸುವಂತ ಸುಗಂಧ, ಇದು ಎಲ್ಲ ಕಡೆ ಗಾಳಿಯಲ್ಲಿ ಹರಡಿಕೊಂಡಿರ್ತಿತ್ತು. ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡುವಂತ ಶಬ್ದ ಯಾವಾಗಲೂ ಅಲ್ಲಿ ಇರ್ತಿತ್ತು. ಬಂದಂತಹ ಅತಿಥಿ ಅಭ್ಯಾಗತರಿಗೆ ಯಾವಾಗಲೂ ಪೂಜೆ ಇರ್ತಿತ್ತು. ಹೀಗಿದ್ರೆ ಅದು ಮನೆ. ಈ ಮೂರು ಎಲ್ಲಿ ಇಲ್ಲವೋ ಅದು ಮನೆಯೇ ಅಲ್ಲ, ಅದು ಕಾಡು ಅಂತ ಸಂಸ್ಕೃತಿ ಸುಭಾಷಿತ. ಈಗಿನ ಕಾಲದ ವಾತಾವರಣಕ್ಕೆ ನಾವು ಅದನ್ನು ಹೋಲಿಸಿ ನೋಡಬೇಕು. ಮೊಸರನ್ನು ಕಡಿಯುವಂತಹ ಶಬ್ದವಾಗಲಿ, ಬೆಣ್ಣೆಯನ್ನು ಕಾಯಿಸುವಂತಹ ಸಂದರ್ಭವಾಗಲಿ ಈಗಿನ ಮನೆಗಳಲ್ಲೂ ಇರೋದಿಲ್ಲ. ಬೆಳೆಗಳನ್ನು ಉಡಿಸಿಕೊಡುವಂಥ ಸಂದರ್ಭವೂ ಕಡಿಮೆ ಆಗ್ತದೆ. ಎತ್ರ ನಾಸ್ತಿ ದಧಿ ಮಂಥನ ಘೋಷಃ
ಎತ್ರನೋ ಲಘು ಲಘೂನಿ ಶಿಶುವಿನಿ, ಬಹಳ ಸಂಖ್ಯೆಯಲ್ಲಿ ಸಣ್ಣ ಮಕ್ಕಳು ಎಲ್ಲಿರ್ತಾರೆ, ಅದು ಈಗಿರೋದಿಲ್ಲ. ಎತ್ರನೋ ಗುರು ಗೌರವ ಪೂಜಾ, ಬಂದಂತಹ ಅತಿಥಿ ಅಭ್ಯಾಸಕರಿಗೆ, ಸನ್ಯಾಸಿಗಳಿಗೆ, ಋಷಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಪೂಜೆ ನಡೆಯುವುದು, ಅವರನ್ನು ಬರಮಾಡಿಕೊಳ್ಳೋದು ಈಗೆಲ್ಲಿದೆ. ಯಾರು ಯಾರ ಮನೆಗೆ ಹೋಗುವುದು ಅಪರೂಪ. ಚಿಕ್ಕ ಚಿಕ್ಕ ಮನೆಗಳು, ಚಿಕ್ಕ ಮತ್ತು ಸೀಮಿತವಾದಂಥ ಸಂಪನ್ಮೂಲಗಳು ಎಲ್ಲರಿಗೂ. ಹೀಗಿರುವಾಗ ಯಾರು ಯಾರ ಮನೆಗೆ ಹೋಗೋದು ಕಷ್ಟ, ದೀರ್ಘಕಾಲ ಅಲ್ಲಿದ್ದು ಅವರ ಆತಿಥ್ಯವನ್ನು ಸ್ವೀಕಾರ ಮಾಡೋದು ಕಷ್ಟ. ಹಾಗಾಗಿ ಇವತ್ತು ನಾವು ವಾಸ ಮಾಡುವಂಥ ಮನೆಗಳು, ಇವು ಮನೆಗಳೋ ಕಾಡುಗಳೋ ನಾವೇ ವಿಚಾರ ಮಾಡಬೇಕಷ್ಟೆ. ಈಗ ಯಮುನಾ ನದಿ ತೀರದಲ್ಲಿ ಅವರ ತಾತ್ಕಾಲಿಕವಾದ ಬಿಡಾರಿಗಳೇನಿದೆಯಲ್ಲ, ಅಲ್ಲಿರುವಂಥ ಸುಂದರವಾದಂಥ ವಾತಾವರಣವನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ನಂದಗೋಪ ಆ ಜಾಗಕ್ಕೆ ಕಾಲಿಟ್ಟ ಕೂಡಲೇ ವೃದ್ಧರಾದಂತಹ ಗೋಪಿಯರು ಎಲ್ಲರೂ ಕೂಡ ಎದ್ದು ಅವನನ್ನು ಸ್ವಾಗತಿಸಿದರು. ಸ್ವಾಗತಿಸಿ ಆ ಮಕ್ಕಳನ್ನು ಕೂಡ ಅಲ್ಲಿ ಬರಮಾಡಿಕೊಂಡ್ರು. ಸುಮಾರು 1 ತಿಂಗಳ ಕಾಲ ಯಮುನಾ ನದಿ ತೀರದಲ್ಲಿ ಅವನು ವಾಸ ಮಾಡಿದ್ದ. ಆ ಬಳಿಕ ಕಂಸನಿಗೆ ಕರ ಕೊಡ್ಲಿಕ್ಕೆ ಅಂತ ಅವನು ಮಥುರೆಗೆ ಹೋಗಿದ್ದ, ಮತ್ತೆ ಅಲ್ಲಿಂದ ತಿರುಗಿ ಬಂದ ಅಂತ ಶಾಸ್ತ್ರಜ್ಞರ ಏನ್ ಹೇಳ್ತದೆ. ಮತ್ತು ಪೂತನೆಯ ವಧೆ ನಡೆದಿದ್ದೇನಿದೆಯಲ್ಲ, ಅದ್ಯಾವುದು ಕೂಡ ನಂದಗೋಕುಲದಲ್ಲೆಲ್ಲ ನೆನಪಿಲ್ಲ, ಅದೆಲ್ಲವೂ ಕೂಡ ನಡೆದದ್ದು ಇಲ್ಲೇ ಯಮುನಾ ನದಿ ತೀರದಲ್ಲೇ. ನಂದಗೋಕುಲದಲ್ಲಿ ಅಂತ ಭಾಗವತ ಹರಿವಂಶ ಹೇಳೋ ಕಥೆ ಇದೆ, ಆದ್ರೆ ಪೂತನೆಯ ವಧ ನಡೆದದ್ದು ಆ ಯಮುನಾ ನದಿ ತೀರದಲ್ಲೇ ಅಂತ ಕಥೆ ಇದೆ. ಹರಿವಂಶ ಹೇಳುವಂತೆ 6ನೇ ಅಧ್ಯಾಯದಲ್ಲಿ ಹೇಳುವಂತೆ ಅವನು ಗೋವ್ರಜದಲ್ಲಿ, ಆ ಗೋವ್ರಜ ನಂದ ಗೋಕುಲ ಅಂತ ಅರ್ಥ ಮಾಡ್ಕೋಬೇಕು ಅಥವಾ ಯಮುನಾ ನದಿ ತೀರ ಅಂತ ಅರ್ಥ ಮಾಡ್ಕೋಬೇಕು. ಆ ಪುರಾಣ ಅದನ್ನು ಬಹಳ ಸಂಕ್ಷಿಪ್ತವಾದಂಥ ಸಂಕೀರ್ಣವಾಗಿ ಹೇಳಿದೆ ಹರಿವಂಶ, ಸ್ಪಷ್ಟಪಡಿಸಿಲ್ಲ ಅದನ್ನ. ತಾತ್ಪರ್ಯನೇ ಅದನ್ನು ಸ್ಪಷ್ಟಪಡಿಸಿದೆ. ಅದು ನಂದ ಗೋಕುಲ ಅಲ್ಲ, ಅದು ಆ ನಡುವಿನ ಯಮುನಾ ನದಿ ತೀರ ಅಂತ ಸ್ಪಷ್ಟಪಡಿಸಿದೆ. ಸ್ವಲ್ಪ ದಿವಸಗಳು ಕಳೆದ ಮೇಲೆ ಅಲ್ಲಿ ಹರಿವಂಶದಲ್ಲಿ ಬರುವಂತೆ ಮೊದಲು ಆ ಶಕಟದ ಬಂಧನದ ಕಥೆ ಇದೆ. ಪೂತನೆಯ ಕಥೆ ಆಮೇಲಿದೆ, ಶಕಟದ ಬಂಧನದ ಕಥೆ ಮೊದಲಿದೆ. ಒಂದು ದಿವಸ ಏನಾಯ್ತು ಅಂದ್ರೆ, ಆ ಯಶೋದೆ ಗಾಡಿಯ ತಳಭಾಗದಲ್ಲಿ ನಿದ್ರಿಸುತ್ತಿದ್ದ ಕೃಷ್ಣನನ್ನು ಮಲಗಿಸಿದ್ಲು. ಆಕೆಯ ತೊಡೆ ಮೇಲೆ ಅವನು ಮಲ್ಕೊಂಡಿದ್ದ, ನಿದ್ರೆ ಮಾಡ್ತಾ ಇದ್ದ. ತನಗೆ ಏನೋ ಒಂದು ಕೆಲಸ ಬಂತು, ಯಮುನಾ ನದಿ ತೀರಕ್ಕೆ ಆಕೆ ಸ್ನಾನಕ್ಕಾಗಿ ಹೋದಳು ಅಂತ ಹರಿವಂಶದಲ್ಲಿದೆ. ಹಾಗಾಗಿ ಆಕೆ ಏನ್ ಮಾಡಿದ್ಲು ಅಂದ್ರೆ, ಹೇಗೂ ಮಗು ಮಲಗಿದೆ ಅಂತ ಗಾಡಿಯ ಕೆಳಭಾಗದಲ್ಲಿ ಅದನ್ನು ಮಲಗಿಸಿದ್ಲು. ಮನೆಯಲ್ಲಿ ಮಲಗಿಸೋದಾದ್ರೆ ಗಾಡಿ ಕೆಳಭಾಗದಲ್ಲಿ ಸಂದರ್ಭ ಬರೋದಿಲ್ಲ. ಇದು ಅವರ ತಾತ್ಕಾಲಿಕವಾದಂಥ ಶಿಬಿರ ಆದ್ರಿಂದ ಸಕಲ ರೀತಿಯಾದಂಥ ವ್ಯವಸ್ಥೆ ಅಲ್ಲಿ ಇರೋದಿಲ್ಲ. ಹಾಗಾಗಿ ಒಂದು ಗಾಡಿಯ ಕೆಳಭಾಗದಲ್ಲಿ ಅವರು ಅದನ್ನು ಆ ಮಗುವನ್ನು ಮಲಗಿಸಿ ಆಕೆ ಹೋಗಿಬಿಟ್ಲು ಯಮುನಾ ನದಿ ತೀರಕ್ಕೆ. ಈ ಮಗು ತನ್ನ ಕೈಕಾಲುಗಳನ್ನು ಅಲ್ಲಾಡಿಸಿ ತನ್ನ ಬಾಲವೀಲುಗಳನ್ನು ಪ್ರಾರಂಭ ಮಾಡಿತು. ನಿಧಾನವಾಗಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿತು. ತಾಯಿಯ ಹಾಲನ್ನು ಅದು ಬಯಸ್ತಾ ಇತ್ತು ಆ ಮಗು. ಕೊನೆಗೆ ಅದು ಏನ್ ಮಾಡಿತಂದ್ರೆ, ತನ್ನ ಮೇಲೆ ಆ ಗಾಡಿ ಇತ್ತಲ್ಲ, ಆ ಗಾಡಿಯನ್ನ ಜೋರಾಗಿ ಜಾಡಿಸಿ ಒದಿತು ಆ ಮಗು. ಯಾಕೆಂದ್ರೆ ಆ ಗಾಡಿಯಲ್ಲಿ ಒಬ್ಬ ರಾಕ್ಷಸ ಇದ್ದ, ಶಕಟಾಕ್ಷ ಅನ್ನುವಂಥ ಹೆಸರಿನ ರಾಕ್ಷಸ ಇದ್ದ. ಆ ರಾಕ್ಷಸ ಇದ್ದಾಗ ಆ ರಾಕ್ಷಸ ಗಾಡಿಯ ಹತ್ತಿರ್ತದಲ್ಲ ಹೀಗೆ ಅಡ್ಡಲಾಗಿ, ಅದರಲ್ಲಿ ಇದ್ದು ಈ ಜನರನ್ನ, ಈ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕೊಲ್ತಾ ಇದ್ದ ಹೊಂಚ ಹಾಕಿ ಅಂತ ಈ ಒಂದು ಮಾಹಿತಿ ಇದೆ. ಅಲ್ಲಿ ಆ ಮಗು ಏನು ಕೆಳಗೆ ಮಲಗಿತ್ತಲ್ಲ, ಮೇಲಿರುವಂತಹ ರಾಕ್ಷಸನ ಇರುವನ್ನು ಅದು ಗಮನಿಸಿ ತನ್ನ ಪುಟ್ಟ ಕೈಕಾಲುಗಳನ್ನು ಅಲುಗಾಡಿಸಿ ಗಾಡಿಯನ್ನು ಜಾಡಿಸಿ ಒದಿತು. ಗಾಡಿಯನ್ನು ಜಾಡಿಸಿ ಒದ್ದಾಗ ಗಾಡಿ ಪೂರ್ಣವಾಗಿ, ಗಾಡಿ ಮುಚ್ಚು ನೂರಾಗಿ, ಗಾಡಿಗೆ ಸಿಡಿಲು ಬಡಿತು ಅನ್ನೋ ಹಂಗೆ ಗಾಡಿ ಮುಚ್ಚು ನೂರಾಗಿ ಕೆಳಗೆ ಬಿತ್ತು. ಗಾಡಿ ಬಿದ್ದ ಕೂಡಲೇ ಈ ಮಗು ಮತ್ತಷ್ಟು ಜೋರಾಗಿ ಅಳ್ಳಕ್ಕೆ ಶುರು ಮಾಡಿತು. ಆ ಸಂದರ್ಭದಲ್ಲಿ ಯಶೋದೆ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಓಡೋಡಿ ಬಂದರು. ಓಡೋಡಿ ಬಂದಾಗ ಅವಳ ಶರೀರ ಎಲ್ಲ ಒದ್ದೆ ಆಗಿತ್ತು. ಏನೂ ಬಿರುಗಾಳಿಯೂ ಇಲ್ಲ, ಸುಂಟರ ಗಾಳಿಯೂ ಇಲ್ಲ. ಈ ಗಾಡಿ ಮಾತ್ರ ಮುಚ್ಚು ನೀರಾಗಿ ಬಿದ್ದಿದೆ. ಅದನ್ನು ನೋಡಿ ಆಕೆಗೆ ಬಹಳ ಸಂಕಟ ಆಗಿ, ಯಾಕೆ ಹೀಗಾಯಿತು ಅಂತ. ಕೂಡಲೇ ತನ್ನ ಮಗುವನ್ನು ಆಕೆ ತನ್ನ ತೊಡೆ ಮೇಲೆ ಎತ್ಕೊಂಡು, ಏನಿಲ್ಲ ಭೂತ ಪ್ರೇತ ಪಿಶಾಚ ಬಾಧೆ ಏನಾದರೂ ಆಗಿದೆಯೋ ಅಂತ ಅನ್ಕೊಂಡು ಕೊನೆಗೆ ಆ ಮಗುವನ್ನೇ ಮಾತಾಡ್ಸಕ್ಕೆ ಶುರು ಮಾಡಿದ್ಲು. ನಿನ್ನ ತಂದೆಗೆ ಅಂದ್ರೆ ನಂದಗೋಪನಿಗೆ ಬಹಳ ಸಿಟ್ಟಿನ ಸ್ವಭಾವ ಒಂದು. ನಿನ್ನನ್ನು ನಾನು ಗಾಡಿ ಕೆಳಗೆ ಮಲಗಿಸಿ ಸ್ನಾನಕ್ಕೆ ಹೋಗಿದ್ದೇನೆ, ಈ ಗಾಡಿ ನೋಡಿದ್ರೆ ಮುರಿದು ಬಿದ್ದಿದೆ, ಅದು ನಿನ್ನ ಮೇಲೆ ಒಂದು ವೇಳೆ ಬಿದ್ದು ಬಿಟ್ಟಿದ್ರೆ, ಇದು ನಿನ್ನ ತಂದೆ ಆದಂತಹ ನಂದಗೋಪನಿಗೆ ಗೊತ್ತಾಗಿದ್ರೆ ಅವ್ನು ನನ್ನೇನು ಸುಮ್ಮನೆ ಬಿಡ್ತಿದ್ನೋ, ಅವ್ನು ನನ್ನ ಏನು ಅಂತಿದ್ದ. ಅವನು ಮಗುವೇ, ನಿನ್ನ ತಂದೆ ಸಿಟ್ಟು ಬಹಳ ಪ್ರಬಲವಾದಂಥ ಸಿಟ್ಟು, ಅವನ ಜೊತೆ ಸಂಸಾರ ಮಾಡಿ ನಾನು ಎಲ್ಲ ಅನುಭವಿಸಿದ್ದೇನೆ ಅಂತ ಆ ಮಗುವಿನ ಜೊತೆ ಆಕೆ ತನ್ನ ಗೋಳಾಟವನ್ನು ಹೇಳ್ಕೊಂಡು, ನಾನು ಯಾಕೆ ಇಲ್ಲಿ ನಿನ್ನನ್ನು ಮಲಗಿಸಿ ಸ್ನಾನಕ್ಕೆ ಹೋದೆ, ಸ್ನಾನ ಮಾಡಿ ಅವ್ನಿಗೆ ಏನಾಗಬೇಕಾಗಿತ್ತು,
ನಿನಗಿಂತ ಹೆಚ್ಚಿನ ನನ್ನ ಸ್ಥಾನ ಏನಿತ್ತು ಅಂತ ತನ್ನ ಸಂಕಟವನ್ನು ಹೇಳ್ಕೊಂಡು, ಒಂದ್ ವೇಳೆ ಗಾಡಿ ನಿನ್ನ ಮೈ ಮೇಲೆ ಬಿದ್ದು ಬಿಟ್ಟಿದ್ರೆ ನನ್ನ ಸ್ನಾನ ಆಗ್ತಿರ್ಲಿಲ್ಲ, ದುಸ್ನಾನ ಆಗ್ತಿತ್ತು, ನಂದು ದುಸ್ವಪ್ನ ಆದಂತ ದುಸ್ನಾನ ಆಗಿ ಹೋಗ್ತಿತ್ತು. ನೀನು ಆಕಾಶದ ಚಾವಣಿಯಲ್ಲಿ ಮಲಗಿದ್ದೆ, ಮಲಗಿಸಿ ಹೋದಾಗ ಮೇಲೆ ಗಾಡಿ ಇತ್ತು, ಈಗ ನೋಡಿದ್ರೆ ಗಾಡಿ ಇಲ್ಲ, ಮೇಲೆ ಆಕಾಶ, ಕೆಳಗೆ ನೀನಿದ್ದಿ. ಇದೆಲ್ಲ ಹೇಗಾಯ್ತು, ಯಾಕೆ ಹೀಗಾಯ್ತು ಅಂತೆಲ್ಲ ವಿಚಾರ ಮಾಡುವಾಗ ಆ ವನದಲ್ಲಿ ಸಂಚಾರ ಮಾಡುವಂತಹ ಕಾಷಾಯ ವಸ್ತ್ರವನ್ನು ಧರಿಸಿದಂತ ನಂದಗೋಪನು ಕೂಡ ಅಲ್ಲಿ ಬಂದ. ಅವನಿಗೂ ಅದರಿಂದ ಗಾಬರಿ ಆಯ್ತು. ಅದರ ಮೇಲೆ ನಾನಾ ಥರದ ಹಾಲಿನ ಮೊಸರು ಕುಡಿಕೆಗಳೆಲ್ಲ ಇತ್ತು, ಅವೆಲ್ಲ ಚೆಲ್ಲಾಪಿಲ್ಲಿ ಆಗಿ ಹೋಗಿತ್ತು. ಗಾಡಿಯ ಚಕ್ರ ಒಂದಿತ್ತು, ಇನ್ನೂ ಮುರಿಲಾರ್ದು ಅದು ಮೇಲ್ಮುಖವಾಗಿತ್ತು. ಅಂತೂ ಇಡೀ ಗಾಡಿಯ ಅಸ್ತವ್ಯಸ್ತ ಆಗಿತ್ತು. ನಂದಗೋಪನಿಗೆ ಬಹಳ ಭಯ ಆಯ್ತು, ಕಣ್ಣಲ್ಲಿ ನೀರು ಬಂತು. 10 ಸಾರಿ ಪ್ರಶ್ನೆ ಮಾಡ್ಕೊಂಡು, ನನ್ನ ಮಗುವಿಗೆ ಏನಾದ್ರು ಆಯ್ತು, ಏನಾಯ್ತು ನೋಡಿ ಅಂತ 10 ಸರಿ ಅವನು ಸುತ್ತಮುತ್ತದವ್ರನ್ನ ಕೇಳಿದ, ನನ್ನ ಮಗು ಹೇಗಿದೆ ಅಂತ. ನೋಡಿದ್ರೆ ಮಗುವಿಗೆ ಏನಾಗಿರ್ಲಿಲ್ಲ, ಮಗು ಹಾಲು ಕುಡಿತಾ ಸಂತೋಷವಾಗಿತ್ತು. ಗಾಡಿಗೆ ಕಟ್ಟಿದ ಎತ್ತುಗಳೇನಾದ್ರು ಪರಸ್ಪರವಾಗಿ ಕಾದಾಡಿದ್ರೆ ಗಾಡಿ ಬಿತ್ತು ಅಂತ ಹೇಳ್ಬೋದಿತ್ತು. ಆ ಎತ್ತುಗಳೇನು ಕಾದಾಡಿಲ್ಲ, ಎತ್ತುಗಳು ತಮ್ಮಲ್ಲಿ ಘರ್ಷಣೆ ಏನು ಮಾಡ್ಕೊಂಡಿಲ್ಲ. ಯಾಕೆ ಹೀಗಾಯ್ತು ಅಂತ ಅವನಿಗೆ ಬಹಳ ಆಶ್ಚರ್ಯ ಆಯ್ತು. ಆಗ ಯಶೋಧ ಹೇಳಿದ್ಲು, ಗಾಡಿ ಯಾಕೆ ಹೀಗಾಯ್ತು ಅಂತ ಗೊತ್ತಿಲ್ಲ, ಬಟ್ಟೆ ಒಗಿಬೇಕು, ಸ್ನಾನ ಮಾಡಬೇಕು ಅಂತ ನಾನು ನದಿಗೆ ಹೋಗಿದ್ದೆ, ಇಲ್ಲಿ ನೋಡಿದ್ರೆ ಹೀಗಾಗಿದೆ. ಆಗ ಆ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ತೀವ್ರ ಗೊಂದಲ ಆದಾಗ ಅಲ್ಲಿ ಗೋಪಾಲ ಬಾಲಕರು ಬಂದರು. ಯಾರೂ ಅದನ್ನ ಬೀಳಿಸಲಿಲ್ಲ, ಆ ಗಾಡಿಯನ್ನ ಯಾರೂ ಬೇರೆಯವ್ರು ನುಚ್ಚು ನೂರು ಮಾಡಲಿಲ್ಲ. ಈ ಮಗುವೇ ಒದ್ದು ಆ ಗಾಡಿಯನ್ನು ನುಚ್ಚು ನೂರು ಮಾಡಿತು, ಇದನ್ನು ನಾವು ಪ್ರತ್ಯಕ್ಷವಾಗಿ ಕಂಡಿದ್ದೇವೆ ಅಂತ ಆ ಮಕ್ಕಳು ಹೇಳಿದರು, ಸಾಕ್ಷ್ಯ ಹೇಳಿದರು ಕೆಲವು ಗೋಪಾಲಕರು. ಅದನ್ನ ನೋಡಿ ನಂದನಿಗೆ ಮತ್ತಷ್ಟು ಭಯ ಆಯಿತು. ಆ ನಂದನಾಗಲಿ, ಯಶೋಧೆ ಆಗಲಿ ಮತ್ತು ಉಳಿದಂತ ಗೋಪಾಲ ಬಾಲಕರೆಲ್ಲರೂ ಸಾಧಾರಣ ಬಾಲಕ ಅಂತ ಅವರು ತಿಳ್ಕೊಂಡಿದ್ರು. ಸಾಧಾರಣ ಬಾಲಕ ಆಗಿರೋದ್ರಿಂದಾಗಿ ಆ ಮಗುವಿನ ಪುಟ್ಟ ಕಾಲುಗಳು ಆ ಗಾಡಿ ತನಕ ಹೋಗೋದಾದ್ರೂ ಹೇಗೆ, ಅದನ್ನು ಒದೆಯೋದಾದ್ರೂ ಹೇಗೆ, ಅದನ್ನು ಒದೆಯೋ ಶಕ್ತಿ ಇರೋದು ಬೇರೆ ವಿಷಯ. ಅಲ್ಲಿ ತನಕ ಆ ಮಗುವಿನ ಕಾಲು ಚಾಚಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಯಾವಾಗಾದ್ರೂ ನಡುವೆ ಒಮ್ಮೊಮ್ಮೆ ಇವನು ನಮ್ಮ ಮಗ ಅಲ್ಲ ಭಗವಂತ ಅಂತ ಅವ್ರಿಗೆ ಗೊತ್ತಾಗ್ತಿತ್ತು. ಆದ್ರೆ ಮತ್ತೊಮ್ಮೆ ಮಾಯೆ ತನ್ನ ಮುಸುಕನ್ನು ಅವ್ರ ಮೇಲೆ ಹಾಕಿದಾಗ ಇದು ನಮ್ಮದೇ ಮಗು, ಹೀಗಾಯ್ತು ಅಂತ ಅನ್ಕೊಳ್ತಾ ಇದ್ರು. ಮತ್ತೆ ಅವರೆಲ್ಲ ಸೇರಿ ಆ ಗಾಡಿಯನ್ನು ಎತ್ತಿ ನಿಲ್ಲಿಸಿದ್ರು. ಇಲ್ಲಿ ಶಾಸ್ತ್ರದಲ್ಲಿ ಒಂದು ವ್ಯತ್ಯಾಸ ನಾವು ನೋಡಬೇಕು. ಹರಿವಂಶದಲ್ಲಿ ಬರುವಂತೆ ಮೊದಲು ಶಕಟಾಸುರನ ಸಂಹಾರ, ಆಮೇಲೆ ಪೂತನೆಯ ಸಂಹಾರ. ಈ ಶಾಸ್ತ್ರೀಯ ನಿರ್ಣಯದಲ್ಲಿ ಬರುವಂತೆ ಮೊದಲು ಪೂತನೆಯ ಸಂಹಾರ, ಆಮೇಲೆ ಶಕಟಾಸುರನ ಸಂಹಾರ. ಕೃಷ್ಣನಿಗೆ 4ನೇ ತಿಂಗಳಿದ್ದಾಗ ಉಪನಿಷ್ಕ್ರಾಮಣ ಅಂತ ಹೇಳಿ ಅದಕ್ಕೆ ಹೆಸರು. ಉಪನಿಷ್ಕ್ರಾಮಣ ಅಂತಂದ್ರೆ ಆ ಮಗು ಬೋರ್ಲ್ ಬೀಳೋದು ಅಂತ ಹೀಗೊಂದು ಅರ್ಥ ಇದೆ, ಡಬ್ ಬೀಳೋದು ಹೀಗೊಂದು ಅರ್ಥ ಇದೆ. ಭಾಗವತದಲ್ಲಿ ಔತ್ಥಾನಿಕ ಕೌತುಕ, ಔತ್ಥಾನಿಕ ಅಂದ್ರೆ ಮಗು ಬೋರಲಾಗೋದು ಅಂತ ಅರ್ಥ. ಇಷ್ಟು ದಿವಸ ತನ್ನ ಬೆನ್ನಿನ ಮೇಲೆ ಅದು ಮಲಗಿರ್ತಿತ್ತು, ಈಗ ಅದಕ್ಕೆ ಬೋರಲಾಗಲಿಕ್ಕೆ ಸಾಧ್ಯ ಆಗುವಷ್ಟು ಅದು ಬೆಳೆದಿದೆ. 4ನೇ ತಿಂಗಳು ಮತ್ತು ಆವತ್ತಿನ ದಿವಸವೇ ಅದರ ಜನ್ಮ ನಕ್ಷತ್ರವೂ ಕೂಡ ಇತ್ತು, ರೋಹಿಣಿ ನಕ್ಷತ್ರವೇ ಇತ್ತು ಮತ್ತೊಂದು ದಿವಸ. ಹೀಗೆ ರೋಹಿಣಿ ನಕ್ಷತ್ರವೂ ಇದ್ದಿದ್ದರಿಂದ ಆ ಸಂಪ್ರದಾಯ ಪ್ರಕಾರ ಮಗುವನ್ನ ಅಷ್ಟು ದಿವಸ ಹೊರಗೆ ಕರ್ಕೊಂಡು ಹೋಗದೇ ಇದ್ದವರು ಹೊರಗೆ ಕರ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಮಗುವನ್ನು ತೋರಿಸಿ ಮಗುವಿನ ಉತ್ಸವವನ್ನು ಮಾಡಬೇಕಾದೊಂದು ಕರ್ತವ್ಯ. ಅಂದ್ರೆ ಕೃಷ್ಣ ಹುಟ್ಟಿದ ಶ್ರಾವಣ ಮಾಸದಲ್ಲಿ ಅಂತ ಇಟ್ಕೊಂಡ್ರೆ 4 ತಿಂಗಳ ಬಳಿಕ ಅಂದ್ರೆ ಮಾರ್ಗಶೀರ್ಷ ಮಾಸದಲ್ಲಿ ಈ ಉಪನಿಷ್ಕ್ರಾಮಣ ಅಂದ್ರೆ ಹೊರಗೆ ಕರ್ಕೊಂಡು ಹೋಗೋದು. ಹೊರಗೆ ಕರ್ಕೊಂಡು ಹೋಗುವಂತ ಕೆಲಸ ಆವತ್ತು ನಡೆಯಿತು. ಹುಟ್ಟಿದ ಮಗುವನ್ನ 12ನೇ ದಿವಸ ಅಥವಾ 15ನೇ ದಿವಸ ಅಥವಾ 3 ತಿಂಗಳು, ಅದು ಆಗದೇ ಇದ್ರೆ 4ನೇ ತಿಂಗಳು ಅದನ್ನು ಹೊರಗೆ ಕರ್ಕೊಂಡು ಹೋಗಬೇಕು. ಒಳ್ಳೆಯ ದಿವಸದ ಮನೆಗೆ ಹೊರಗೆ ಕರ್ಕೊಂಡು ಹೋಗಿ ಸೂರ್ಯನನ್ನು ತೋರಿಸಿ ಸಮೀಪದ ದೇವಾಲಯಕ್ಕೆ ಕರ್ಕೊಂಡು ಹೋಗಿ ಸೋದರ ಮಾವ ಇತ್ಯಾದಿಗಳಿಗೆ ಆ ಮಗುವನ್ನು ತೋರಿಸಿ ಅವರ ಆಶೀರ್ವಾದ, ಅವರ ಹರಕೆಯನ್ನೆಲ್ಲ ಆ ಮಗುವಿಗೆ ದೊರಕಿಸಿಕೊಟ್ಟು ಆ ಮಗು ದೀರ್ಘಾಯುಷ್ಯವುಳ್ಳದ್ದಾಗಲಿ ಅಂತ ಎಲ್ಲರೂ ಹರಕೆ ಕೊಡುವುದು ಏನಿದೆ ಅದಕ್ಕೆ ಉಪನಿಷ್ಕ್ರಾಮಣ ಉತ್ಸವ ಅಂತ ಕರೀತಾರೆ. ಅದನ್ನೇ ಉತ್ಥಾನ ಕರ್ಮ ಅಥವಾ ಔತ್ಥಾನಿಕ ಕರ್ಮ ಅಂತ ಕೂಡ ನಡೀತಾರೆ. ಆವತ್ತಿನ ಬೆಳಿಗ್ಗೆ ಸೂರ್ಯೋದಯ ಕಾಲದಲ್ಲಿ ರೋಹಿಣಿ ನಕ್ಷತ್ರವು ಕೂಡ ಇದ್ದಿದ್ದರಿಂದ ಅದು ಸ್ವಲ್ಪ ವಿಶೇಷ, ಆಗುತ್ತೆ ಎಲ್ಲರಿಗೂ ಹೆಚ್ಚಿನ ಸಂಭ್ರಮಕ್ಕೆ ಕಾರಣ ಆಗಿತ್ತು. ಶಕಟಾಸುರ ಅಂತ ಒಬ್ಬ ನೀಚನಾದಂಥ ರಾಕ್ಷಸ, ಅವನು ಕೃಷ್ಣನಿಗೆ ಅಪಾಯ ಮಾಡಬೇಕು ಅಂತಲೇ ಆ ಬಂಡಿಯಲ್ಲಿ ಆವಿಷ್ಟನಾಗಿ ಅವನಿಂಥ ಕೆಲಸವನ್ನು ಮಾಡ್ತಿದ್ದ. ಹೀಗೆಲ್ಲ ಆದಮೇಲೆ ಅವರಿಬ್ಬರಿಗೂ ಬಹಳ ಭಯ ಆಗಿ ಶೇಷರಾಂತ ಜ್ಞಾನಿಗಳನ್ನ ಅಲ್ಲಿ ಕರೆದ್ರು, ವೇದ ಪಾಠಗಳನ್ನ ಸ್ತೋತ್ರಗಳನ್ನೆಲ್ಲ ಮಾಡಿಸಿ ಆ ಮಗುವಿಗೆ ಏನೂ ಆಗದೇ ಇರಲಿ ಅಂತ ಹೇಳಿ ಮಗುವಿಗೊಂದು ಮಂಗಳ ಸ್ನಾನ ಮಾಡ್ತಿದ್ರು. ಇದೊಂದು ಏನೋ ಭೂತ ಬಾಧೆಯೇ ಆಗಿರ್ಬೇಕು, ರಾಕ್ಷಸ ಅಂತ ತಂದೆ ತಾಯಿಗೆ ಗೊತ್ತಿಲ್ಲ, ಗೋಪ ಬಾಲಕರಿಗೆ ಗೊತ್ತಿಲ್ಲ, ಭೂತ ಬಾಧೆ ಇರಬೇಕು ಅಂತ ಅಂದ್ಕೊಂಡು ಅವರೆಲ್ಲರೂ ಕೂಡ ಆ ಮಗುವಿಗೆ
ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತಿದ್ರು ಅಂತ ನಾವು ಆ ಶಕಟಾಸುರನ ಕಥೆಯನ್ನ ಮೊದಲು ಈ ಹರಿವಂಶದಲ್ಲಿ ನೋಡ್ತೇವೆ. ಆ ಬಳಿಕವೇ ಪೂತನೆ ಕಥೆ ಇದೆ. ಆ ಶಕಟಾಸುರನ ಕಥೆಯಿಂದ ನಾವು ತಿಳ್ಕೋಬೇಕಾದಂಥ ಒಂದು ಸಣ್ಣ ತತ್ವ ಏನು ಅದನ್ನ ಇಲ್ಲೇನು ವಿವರಣೆ ಮಾಡಿಲ್ಲ. ಆದ್ರೆ ಭಗವಂತನನ್ನು ಅಂತ ಕೆಲವು ಅಮಾನುಷವಾದಂತಹ ಲೀಲೆಗಳನ್ನು ನೋಡಿದ್ರೆ ನಮ್ಮ ಜೀವನಕ್ಕೆ ಹೋಲಿಕೆ ಆಗುವಂತಹ ಕೆಲವು ಸಂಗತಿಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಶಕಟ ಅಂದ್ರೆ ಏನು ಅಂದ್ರೆ, ಶಕಟ ಅಂದ್ರೆ ಬಂಡಿ, ನಮ್ಮ ಜೀವನದ ಬಂಡಿ, ಬದುಕು ಇದು ಇದು ಒಂದು ಜಟಕಾ ಬಂಡಿ. ಇದೇನು ಜಟಕಾ ಬಂಡಿ ಇದೆ, ಆ ಜಟಕಾ ಬಂಡಿಯನ್ನ ಭಗವಂತ ಎತ್ತಿ ಒದಿತಾನ. ಒಂದಲ್ಲ ಒಂದು ದಿವಸ ಒದಿತಾನ. ಒಳಗೆ ಶಕಟಾಸುರ ಇರ್ಲಿ ಅಥವಾ ನಾವಿರ್ಲಿ, ಒಳ್ಳೆಯವರೇ ಇದ್ರು ಕೆಟ್ಟವರೇ ಇದ್ರು, ನಮ್ಮ ಬದುಕಿನ ಬಂಡಿ ಒಂದಲ್ಲ ಒಂದು ದಿವಸ ಭಗವಂತನ ಪಾದಾಘಾತಕ್ಕೆ ಸುತ್ತಾಗಲೇಬೇಕು. ಸುಂದರಿಯಾದಂಥ ಪತ್ನಿ ಇದ್ದಾಳೆ ಮನೆಯಲ್ಲಿ, ಪ್ರೇಮಿಸಿ ಮದುವೆಯಾದಂಥ ಪತ್ನಿ ಇದ್ದಾಳೆ, ಸುಂದರವಾದಂಥ ಮಕ್ಕಳಿವೆ. ನಾನು ಸಾಯಲಿಕ್ಕೆ ತಯಾರಿಲ್ಲ ಅಂದ್ರೆ ಯಾವುದಕ್ಕೂ ಅಂತಕ್ಕಂಥ ದೂತರಿಗೆ ದಯೆ ಇಲ್ಲ. ಯಾವಾಗ ಏನಾಗಬೇಕು ಅದು ಆಗಬೇಕು. ಹಾಗಾಗಿ ಮೊನ್ನೆ ನಮ್ಮ ಬಂಧುಗಳಲ್ಲಿ ಒಂದು ಘಟನೆ ಆಗಿದ್ದರಿಂದ ಅದನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಂಡು ಇದನ್ನು ಹೇಳಿದೆ ಅಷ್ಟೇ. ಈಗ ಒಂದು 10-12 ದಿವಸದಿಂದ ಅಷ್ಟೇ. ಅವರು ಪ್ರಯಾಣ ಮಾಡ್ತಿದ್ದಂಥ ಬಂಡಿಯಿಂದಲೇ, ಪ್ರಯಾಣ ಮಾಡ್ತಿದ್ದಂಥ ವಾಹನದಿಂದಲೇ ನುಚ್ಚು ನೀರಾಗಿ ಕೆಳಗೆ ಬಿದ್ದು ಪತ್ನಿ, 2 ಮಕ್ಕಳು ಎಲ್ಲರೂ ಕೂಡ ಜಾಗದಲ್ಲೇ ಮರಣ ಆಗ್ತಿದ್ರು. ಪ್ರೇಮಿಸಿ ಮದುವೆ ಆದಂಥ ಪತ್ನಿ, ಸುಂದರವಾದಂಥ 3 ಮಕ್ಕಳು ಅಂತೇಳಿ ಭಗವಂತ ಏನು ಕರುಣೆ ಇರಲಿಲ್ಲ. ಯಾವಾಗ ಯಾವ ಬಂಡಿಯನ್ನು ಎತ್ತಿ ಒದಿಬೇಕು ಅದು ಅವನಿಗೆ ಗೊತ್ತು. ಅವನು ಯಾರನ್ನೂ ಕಾಯೋದಿಲ್ಲ. ಅವ್ರು ಶಕಟಾಸುರನೂ ಇರ್ಬೋದು, ಕಂಸ ಇರ್ಬೋದು, ನಾವಿರ್ಬೋದು, ಮತ್ತೊಬ್ಬರು ಇರ್ಬೋದು. ಎಲ್ಲರ ಬಂಡಿಯೂ ಕೂಡ, ಎಲ್ಲರ ಬದುಕಿನ ಬಂಡಿಯೂ ಕೂಡ ಅನಿತ್ಯವೇ, ಅದು ಅಶಾಶ್ವತವೇ. ಮತ್ತು ಆ ಬದುಕಿನ ಬಂಡಿಯಲ್ಲಿ ಮೇಲೆ ಮೊಸರು ಪಾತ್ರೆಗಳ ಕುಡಿಕೆಗಳೆಲ್ಲ ಇದ್ದು, ಮೊಸರು, ಹಾಲು, ಬೆಣ್ಣೆ, ತುಪ್ಪ ಎಲ್ಲ ಇತ್ತು ಅಂತಿದೆ. ನಮ್ಮ ಬದುಕಿನ ಬಂಡಿಯಲ್ಲಿ ನಾವು ನಮಗೆ ಬೇಕಾದಂಥ ಎಲ್ಲ ಜೀವನದ ಸಾಮಗ್ರಿಗಳನ್ನು ಪೇರಿಸಿಟ್ಕೊಂಡು ನಾವು ಹಾಗೆ ಸುಖ ಪಡ್ತೀವಿ, ಹೀಗೆ ಸುಖ ಪಡ್ತೀವಿ ಅಂತ ನಿರೀಕ್ಷೆ ಮಾಡ್ಕೊಂಡು ಬದುಕ್ತಿರ್ತೇವೆ. ಆ ಬಂಡಿ ಅಂದರೆ ನಮ್ಮ ಇಡೀ ಜೀವನದ ಬಂಡಿ ಅಂತ ಅರ್ಥ. ಅದು ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಸಾಮಗ್ರಿಗಳೆಲ್ಲ ಆ ಬಂಡಿಯಲ್ಲಿವೆ. ಆದರೆ ಭಗವಂತನಿಗೆ ಆ ಬಂಡಿಯನ್ನು ಒದಿಬೇಕು ಅಂತ ಅನಿಸಿದ್ರೆ, ಆಯುಷ್ಯ ತೀರಿ ಹೋಗಿದ್ರೆ ಆ ಬಂಡಿಯನ್ನು ಒದ್ದು ಬಿಡ್ತಾನೆ. ಒದಿಲು ತಾನಾದರೂ ಬಂದು ಒದಿತಾನೆ ಅಥವಾ ಬೇರೆ ಯಾರ ಕಡೆಯಿಂದ ಒದಿಸ್ತಾನೆ. ಯಾರು ಒದಿಸಿದ್ರು ಅವನು ಒದಿಸಿದಂತೆ, ಅವನೇ ಒದ್ದಂತೆ. ಹೀಗೆ ಆ ಶಕಟಾಸುರನ ಸಂಹಾರದಿಂದ ಅಲ್ಲಿರುವಂಥ ರಾಕ್ಷಸ ಅದೆಲ್ಲ ಆ ಕಥೆ ಅಲ್ಲಿದೆ. ಅದರಂತೆ ನಮ್ಮ ಜೀವನದ ಬಂಡಿಯೂ ಕೂಡ, ಬದುಕು ಇದು ಜಟಕಾ ಬಂಡಿ, ವಿಧಿ ಅದರ ಚಾಲಕ. ಅವನು ನಡೆಸಿದಷ್ಟು ದಿವಸ ಬಂಡಿ ನಡೀತದೆ. ಅವನು ಕೈ ಬಿಟ್ಟ ಅಂದ್ರೆ ಬಂಡಿ, ಅದಕ್ಕೆ ಕಟ್ಟಿದಂಥ ಎತ್ತುಗಳು, ಅಲ್ಲಿರುವಂಥ ಸಾಧನ ಸಾಮಗ್ರಿ, ಸುಖ ಸಾಮಗ್ರಿ, ವೈಭವ ಸಾಮಗ್ರಿ, ಗಂಡ ಹೆಂಡತಿ, ಮುದ್ದಾದಂಥ ಮಕ್ಕಳು, ಮೊಮ್ಮಕ್ಕಳು ಎಲ್ಲವೂ ಕೂಡ ಇವತ್ತಿತ್ತು ನಾಳೆ ಇಲ್ಲ, ಇವತ್ತಿತ್ತು ನಾಳೆ ಇಲ್ಲ ಅಂತಲ್ಲ, ಈಗ ಇದೆ ಮುಂದಿನ ಕ್ಷಣದಲ್ಲಿ ಇಲ್ಲ ಅಂತ ಆಗಿ ಹೋಗ್ತೀವಿ. ಹೀಗೆ ಭಗವಂತನ ಲೀಲೆಗಳನ್ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ, ಭಗವಂತನ ಲೀಲೆಗಳನ್ನ ಆ ಚಿಕ್ಕ ಮಗು ತನ್ನ ಪುಟ್ಟ ಕೈಕಾಲುಗಳಿಂದ ಬಂಡಿಯನ್ನು ನಾಶ ಮಾಡಿಸುವಂತ ನಾವು ಸಂಭ್ರಮಿಸುವುದರ ಜೊತೆಗೆ, ಅಲ್ಲಿರುವಂತಹ ಭಗವಂತನ ಈ ಸೃಷ್ಟಿ, ಸ್ಥಿತಿ ಮತ್ತು ಲಯ ಸಂಬಂಧಪಟ್ಟಂತಹ ಒಂದು ವ್ಯಾಪಾರಗಳೇನಿವೆ ಅದನ್ನು ಕೂಡ ಇಲ್ಲ ಸಂಕೇತದ ಮೂಲಕವಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಅದು ಹೆಚ್ಚು ತತ್ವಜ್ಞಾನಕ್ಕೆ ಕಾರಣ ಆದೀತು ಅಂತ ಈ ಮಾತನ್ನು ಹೇಳಿದೆ. ಹೀಗೆ ಆ ಶಕಟಾಸುರನ ವಧೆಯನ್ನು ನಾವು ನೋಡಿದ್ದೇವೆ. ನಾಳೆ ದಿವಸ ಪೂತನೆಯ ವಧೆಯನ್ನು ನೋಡುವರಿದ್ದೇವೆ. ಹುಸಿಯ ನಾಡಿ ಹೊಟ್ಟೆ ಹೊರುವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೆ, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣ.